ಚಂದನ ವಾಹಿನಿಯ ಚಂದದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ವೀಕ್ಷಕರೇ, ನಮ್ಮ ಮೈಸೂರನ್ನ ಅನೇಕ ಹೆಸರುಗಳಿಂದ ಕರೀತಾರೆ. ಅದರಲ್ಲಿ ವಿಶೇಷವಾದಂತ ಹೆಸರು ಅಂತ ಹೇಳಿದ್ರೆ ಅರಮನೆ ನಗರಿ ಅಂತ ಹೇಳಿ ಕರಿತೇವೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಸಾಂಸ್ಕೃತಿಕ ನಗರಿಯಲ್ಲಿ ಹೆಚ್ಚು ಅರಮನೆಗಳಿದೆ. ಅದರಲ್ಲೂ ಕೂಡ ಅಂಬಾವಿಲಾಸ ಅರಮನೆ ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಒಂದು ಪ್ರವಾಸಿ ತಾಣವಾಗಿದೆ. ನಮ್ಮ ಮೈಸೂರು ಮಹಾರಾಜರು ಅರಮನೆಯನ್ನ ನಿರ್ಮಿಸಿದವರು ಹಾಗೂ ಅದ್ಭುತವಾಗಿ ನಮ್ಮ ಕರ್ನಾಟಕ ರಾಜ್ಯವಾಗಿದ್ದಂಥ ಕಾಲದಲ್ಲಿ ರಾಜರ ಆಳ್ವಿಕೆಯನ್ನ ಮಾಡಿದವರು. ನಮ್ಮ ಮೈಸೂರು ಒಡೆಯರಲ್ಲಿ 25ನೇ ಹಾಗೂ ಆಳ್ವಿಕೆ ನಡೆಸಿದಂತಹ ಕೊನೆಯ ಅರಸು ಮನೆತನದಲ್ಲಿ ಯಾರು ಅಂತ ಹೇಳಿದ್ರೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು 1919 ಜುಲೈ 18ನೇ ತಾರೀಕು ಜನಿಸಿದ್ರು. 1940ರಿಂದ 1950ರವರೆಗೂ ಅವರು ಆಳ್ವಿಕೆಯನ್ನ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಬಹಳಷ್ಟು ಹೊಸತನಗಳನ್ನ ಶಿಕ್ಷಣಕ್ಕೆ, ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಒತ್ತನ್ನ ನೀಡ್ತಾರೆ. ಯಾವಾಗ ನಮ್ಮ ದೇಶ ಸ್ವತಂತ್ರ ಹೊಂದುತ್ತೋ ಆಗ ಪ್ರಜಾಪ್ರಭುತ್ವವನ್ನ ಜಾರಿಗೆ ತರಬೇಕು ಅನ್ನೋ ಆಲೋಚನೆ ಬಂದಾಗ ಬಹಳಷ್ಟು ರಾಜಮನೆತನಗಳು ಹಿಂದೇಟಾಗ್ತಾರೆ. ಆದ್ರೆ ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಅವರು ಮೊದಲಿಗ ಮಹಾರಾಜರು. ಅವರು ತಮ್ಮ ಸಂಸ್ಥಾನವನ್ನ ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಅಂತ ಮಹಾನುಭಾವ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು. ಈ ಮಹಾನ್ ಚೇತನಕ್ಕೆ ನಮ್ಮ ಈ ಕಾರ್ಯಕ್ರಮದ ಮೂಲಕ ಅವರ ಹುಟ್ಟುಹಬ್ಬದ ದಿನದಂದು ನಮನಗಳನ್ನ ಸಲ್ಲಿಸೋಣ. ಹಾಗೆ ವೀಕ್ಷಕರೇ, 1918 ಜುಲೈ 18ನೇ ತಾರೀಕು ನೆಲ್ಸನ್ ಮಂಡೇಲಾ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಜನಿಸ್ತಾರೆ. ಇವರು ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಹೇಳಿ ಇವರನ್ನ ಕರೀತಾರೆ. ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿ ಅಲ್ಲಿನ ಜನತೆಗೆ ಮಹತ್ವವನ್ನ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನದೇ ಆದ ಒಂದು ಗೌರವವನ್ನ ನಾವು ನೀಡಬೇಕು, ಸಮಾಜದಲ್ಲಿ ಅವರನ್ನ ನಾವು ಗೌರವಿಸಬೇಕು ಅಂತ ಹೋರಾಟವನ್ನ ನಡೆಸಿದಂಥವರು ಶ್ರೀ ನೆಲ್ಸನ್ ಮಂಡೇಲಾ ಅವರು. ಅವರ ನೆನಪಿನ ಅರ್ಥ ನಾವು ಇಂದು ಅಂತಾರಾಷ್ಟ್ರೀಯ ಮಂಡೇಲಾ ದಿನವನ್ನಾಗಿ ಕೂಡ ಆಚರಣೆ ಮಾಡ್ತೀವಿ. ಇವರಿಗೆ ನಮ್ಮ ಭಾರತ ಸರ್ಕಾರವು ಕೂಡ 1991ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾರೆ. 1993ರಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಗುತ್ತೆ. ಈ ಮಹಾನ್ ಕ್ರಾಂತಿಕಾರಿ ಚೇತನಕ್ಕೆ ನಮ್ಮ ಈ ವೇದಿಕೆಯ ಮುಖಾಂತರ ನಮನಗಳನ್ನ ಸಲ್ಲಿಸೋಣ. ಕನ್ನಡ ಚಿತ್ರರಂಗ ಅಂತ ಬಂದಾಗ ಒಂದು ಕಾಲದಲ್ಲಿ ನಾಯಕ ಪ್ರಧಾನ ಸಿನಿಮಾಗಳು ಮಾತ್ರ ಬರ್ತಾ ಇತ್ತು. ನಾಯಕಿ ಪ್ರಧಾನ ಸಿನಿಮಾಗಳನ್ನ ಹುಟ್ಟು ಹಾಕದಂತಹ ಕಲಾವಿದೆ ಅಂತ ಹೇಳಿದ್ರೆ ನಮ್ಮೆಲ್ಲರ ನೆಚ್ಚಿನ ಅಭೂತಪೂರ್ವ ವ್ಯಕ್ತಿತ್ವ, ಅಪರೂಪದ ನಟಿ ಮಿನುಗುತಾರೆ ಕಲ್ಪನಾ ಅವರು. ಮಿನುಗುತಾರೆ ಕಲ್ಪನಾ ಅವರು ಕೂಡ 1976ರಲ್ಲಿ ಜನಿಸ್ತಾರೆ, 43ರಲ್ಲಿ ಜನಿಸ್ತಾರೆ. ಇವರು ವಿಶೇಷತೆ ಅಂತ ಹೇಳಿದ್ರೆ ಗೆಜ್ಜೆ ಪೂಜೆ, ಬೆಳ್ಳಿ ಮೋಡ, ಹಾಗೇನೆ ಶರಪಂಜರ, ಉಯ್ಯಾಲೆ ಅಂತ ಸಿನಿಮಾಗಳನ್ನ ನಾವು ಮರೆಯೋದಕ್ಕೆ ಸಾಧ್ಯನಾ? ಬಹುಶಃ ಈ ಸಿನಿಮಾಗಳನ್ನ ಮಾಡಿರೋದೇ ಇವ್ರಿಗಾಗಿ. ಇವರು ಬಿಟ್ರೆ ಈ ಪಾತ್ರವನ್ನ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಅಭಿನಯವನ್ನ ಮಾಡದಂಥವ್ರು. 2 ಕನಸು ಸಿನಿಮಾದ ಒಂದು ಸನ್ನಿವೇಶ ಶೂಟ್ ಆಗ್ತಿರುತ್ತೆ. ನಿಮಗೆ ಗೊತ್ತಿರಬಹುದು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕಲ್ಪನಾ ಅವ್ರು ಕೇಳ್ತಾರೆ, ನಿಮ್ಮ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತೀರಾ, ನಿಮ್ಮ ಸಮಾಜದಲ್ಲಿರೋ ಸ್ನೇಹಿತರ ಜೊತೆ ಮಾತಾಡ್ತೀರಾ, ಎಲ್ಲರ ಹತ್ರ ಮಾತಾಡ್ತೀರಾ, ನನ್ನ ಹತ್ರ 2 ಮಾತುಗಳನ್ನ ಆಡೋದಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳ್ತಾರೆ. ಆ ಸೀನು ಮುಗಿದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವರು 2 ಕೈ ಮುಗಿದು ನಿಂತ್ಕೊಂಡ್ಬಿಡ್ತಾರಂತೆ. ಆಗ ಕೇಳ್ತಾರೆ ಮಿನುಗುತ್ತಾರೆ ಕಲ್ಪನಾ ಅವರು, ನೀವು ನಟ ಸಾರ್ವಭೌಮ, ನೀವು ನನ್ನ ಕೈ ಮುಗಿತಿದ್ದೀರಾ ಅಂತ. ಆಗ ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು, ನಾನು ನಿನ್ನ ಕೈ ಮುಗಿತಿಲ್ಲಮ್ಮ, ನಿನ್ನೊಳಗಿರುವಂತ ಸರಸ್ವತಿಯ ಅನಾವರಣ ಆಗೋಯ್ತು ಈ ಒಂದು ಸೀನನ್ನ ನೋಡ್ತಿರುವಾಗ, ಆ ಸರಸ್ವತಿಗೆ ನಾನು ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಎಂತಹ ಕಲಾವಿದೆ! ಅಂತಹ ಕಲಾವಿದೆಯನ್ನ ಪಡೆದಿರುವಂತಹ ನಮ್ಮ ಕನ್ನಡ ಚಿತ್ರರಂಗವೇ ಪುಣ್ಯ ಅಂತ ಹೇಳ್ಬೋದು. ಇವತ್ತು ಅವರ ಹುಟ್ಟುಹಬ್ಬ. ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಮುಖಾಂತರ ನಮನಗಳನ್ನ ಸಲ್ಲಿಸೋಣ. ಅತ್ಯಂತ ಸುಂದರ ಚೆಲುವೆ ನಮ್ಮ ಕನ್ನಡತಿ ಅಂತಂದ್ರೆ ನಾವು ಕಣ್ಮುಚ್ಕೊಂಡು ಒಬ್ಬ ಕನ್ನಡತಿ ಹೇಗಿರ್ತಾಳೆ ಅಂತ ಹೇಳಿದ್ರೆ ಒಂದು ಸೌಂದರ್ಯದ ಪರಾಕಾಷ್ಠತೆ ಇರುವಂತಹ ಒಬ್ಬ ಕಲಾವಿದೆ ಅಂತ ಹೇಳಿದ್ರೆ ಸೌಂದರ್ಯ ಅವರು. ಅವರು ಕೂಡ ಜುಲೈ 18ನೇ ತಾರೀಕು 1976ರಲ್ಲಿ ಜನಿಸಿದ್ರು. ಇವರ ಮೂಲ ಹೆಸರು ಸೌಮ್ಯ ನಾರಾಯಣ್ ಅಂತ ಹೇಳಿ. ಸೌಮ್ಯ ನಾರಾಯಣ್ ಅವರು ಯಾವಾಗ ಅವರು ಚಲನಚಿತ್ರವನ್ನ, ರಂಗವನ್ನ ಪ್ರದರ್ಶನ ಮಾಡ್ತಾರೋ ಅವಾಗ ಅವರ ಹೆಸರನ್ನ ಸೌಂದರ್ಯ ಅಂತ ಮಾಡ್ಕೋತಾರೆ. ಬಹಳಷ್ಟು ಅದ್ಭುತವಾಗಿರುವಂತಹ ಸಿನಿಮಾಗಳನ್ನ ನೀಡಿದ್ದಾರೆ. ಆಪ್ತ ಮಿತ್ರ, ಸಿಪಾಯಿ, ದ್ವೀಪ ಚಿತ್ರಕ್ಕೆ ರಾಷ್ಟ್ರಮಟ್ಟದ ಪ್ರಶಸ್ತಿ ಬರುತ್ತೆ. ಈ ಒಂದು ಅದ್ಭುತವಾದಂತ ಸುಂದರ ಕಲಾವಿದೆ ನಿಜವಾಗ್ಲೂ ನಮ್ಮ ಸಿನಿಮಾಗಳ ಮುಖಾಂತರ ನಮ್ಮ ಕನ್ನಡ ಚಿತ್ರರಂಗದ ಶ್ರೀಮಂತಿಕೆಯನ್ನು ಕೂಡ ಹೆಚ್ಚಿಸಿದವರು. ಅವ್ರಿಗೂ ಕೂಡ ಈ ಹುಟ್ಟುಹಬ್ಬದ ದಿನದಂದು ನಮನಗಳನ್ನ ಸಲ್ಲಿಸೋಣ. 2000ರಲ್ಲಿ ವಿಶ್ವ ಸುಂದರಿ ಪಟ್ಟವನ್ನ, ಕಿರೀಟವನ್ನ ಮುಡಿಗೇರಿಸಿಕೊಂಡಂತಹ ನಟಿ ಪ್ರಿಯಾಂಕಾ ಚೋಪ್ರಾ ಅವರು. ಪ್ರಿಯಾಂಕಾ ಚೋಪ್ರಾ ಅವರು 1982ರಲ್ಲಿ ಜುಲೈ 18ನೇ ತಾರೀಕು ಜನಿಸ್ತಾರೆ.
ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡಿದ್ದಾರೆ. 2 ರಾಷ್ಟ್ರೀಯ ಚಲನಚಿತ್ರಗಳ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಹಾಗೆ 5 ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ. 2016ರಲ್ಲಿ ಇವರಿಗೆ ಪದ್ಮಶ್ರೀಯನ್ನು ಕೂಡ ನೀಡಿ ಗೌರವಿಸಿದ್ದಾರೆ. ಪ್ರಿಯಾಂಕಾ ಚೋಪ್ರಾ ಅವ್ರಿಗೂ ಕೂಡ ನಮ್ಮ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ವೇದಿಕೆಯ ಮುಖಾಂತರ ಎಲ್ಲ ಕಲಾವಿದರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಚಂದನವಾಹಿಯ ನಲ್ಮೆಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಮ್ಮ ಇಡೀ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನಪದ ಕಲೆ ಸಾಹಿತ್ಯ ಅತ್ಯಂತ ಶ್ರೀಮಂತವಾದಂತು. ಯಾಕೆಂದ್ರೆ ಸರಿಸುಮಾರು 256 ವಿವಿಧ ಬಗೆಯ ಪ್ರಕಾರಗಳಿವೆಯಂತೆ. ಜನಪದ ಅಂದ್ರೆ ಅದ ಹೆಸರೇ ಹೇಳೋ ಹಾಗೆ ಜನರ ಬಾಯಿಂದ ಬಾಯಿಗೆ ಮೌಖಿಕವಾಗಿ ಪ್ರಚಾರವಾಗುವಂಥದ್ದು ಜನಪದ ಸಾಹಿತ್ಯ. ಆದರೆ ಆ ಮೌಖಿಕ ಪರಂಪರೆಯನ್ನ ಲಿಖಿತವಾಗಿ ದಾಖಲಿಸಿದವರು ನಮ್ಮ ಅತಿಥಿಗಳು. ಅಷ್ಟೇ ಅಲ್ಲ, ನಮ್ಮ ಅತಿಥಿಗಳು ಪಟಕುಣಿತ, ಪೂಜಾ ಕುಣಿತ, ಡೊಳ್ಳು ಕುಣಿತ, ಕಂಗೀಲು, ಸೋಮನ ಕುಣಿತ ಇಂಥ ವಿವಿಧ ಪ್ರಕಾರದ ಜನಪದ ಕಲೆಗಳನ್ನು ಪ್ರೋತ್ಸಾಹಿಸಿ, ಯುವಕರನ್ನ ಪ್ರೋತ್ಸಾಹಿಸಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ನೀಡ್ತಾ ನಮ್ಮ ಸಾಹಿತ್ಯವನ್ನ, ನಮ್ಮ ಜನಪದ ಕಲೆಯನ್ನ, ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡುವ ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಅತಿಥಿಗಳು. ಹಾಗೆ ರಾಷ್ಟ್ರ ಮಟ್ಟದಲ್ಲಿ ನಡೆದಂಥ ಯುವ ಜನೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕವನ್ನ ಪ್ರತಿನಿಧಿಸಿ ಚಿನ್ನದ ಪದಕವನ್ನ ಗಳಿಸಿದಂತ ಹೆಗ್ಗಳಿಕೆ ನಮ್ಮ ಅತಿಥಿಗಳಿಗೆ ಸಲ್ಲುತ್ತೆ. ಅದು ಆ ದಾಖಲೆಯನ್ನ ಇದುವರೆಗೂ ಯಾರೂ ಮುರಿದಿಲ್ಲ ಅನ್ನೋದೇ ಒಂದು ವಿಶೇಷವಾದಂತಹ ಸಂಗತಿ. ಜೊತೆಗೆ ಈ ಜನಪದ ಅನ್ನುವಂಥದ್ದು ನಮ್ಮ ಇಡೀ ಗ್ರಾಮೀಣ ಮಟ್ಟದಲ್ಲಿ ಇದೆ. ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ ಘಟಕಗಳನ್ನು ನಿರ್ಮಿಸಿ ಸರಿಸುಮಾರು 700ರಿಂದ 800 ಯುವ ಕಲಾವಿದರನ್ನ ಹುಟ್ಟಾಕಿ, ಯುವಕರನ್ನ ಹುಟ್ಟಾಕಿ, ಯುವ ಸಂಚಾಲಕರ ಮುಖಾಂತರ ಅಲ್ಲಿನ ಜನಪದವನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ಅವರ ಉಡುಗೆ ತೊಡುಗೆ ಅಡುಗೆ ಯಾವೆಲ್ಲ ನಿಷೇಧಗಳಿವೆ, ಯಾವೆಲ್ಲ ರೀತಿಯ ಬದುಕಿನ ವೈಖರಿ ಇದೆ, ಇವೆಲ್ಲವನ್ನ ಕೂಡ ಉಳಿಸ್ಕೋತಾ ಬರ್ತಿರೋರು ನಮ್ಮ ಅತಿಥಿಗಳು. ಕಲಾವಿದರಿಗೆ ಅವಕಾಶಗಳನ್ನು ನೀಡ್ತಾ, ಜೊತೆಗೆ ಮಹಿಳಾ ಕಲಾವಿದರನ್ನ ಹುಟ್ಟಾಕ್ತಾ ರಾಜ್ಯ ಮಟ್ಟದಲ್ಲಿ, ಹೊರ ರಾಜ್ಯ ಮಟ್ಟದಲ್ಲಿ ಅವರೊಂದಿಗೆ ಒಂದು ಸಮವನ್ನ ಜೊತೆಯಲ್ಲಿ ಅವರ ಒಂದು ನಾವೆಲ್ಲ ಹೇಗೆ ಹೊಂದಾಣಿಕೆಯಿಂದ ಇರಬೇಕು, ಅವರ ಒಂದು ಕಲಾವಿದ ಹೇಗಿದೆ, ನಮ್ಮ ಕಲಾವಿದರು ಹೇಗೆ ಕೆಲಸ ಮಾಡ್ತಾರೆ, ಇವೆಲ್ಲವನ್ನ ಕೂಡ ನಾವು ಅಧ್ಯಯನ ಮಾಡ್ತಾ ಮಾಡ್ತಾ ನಮ್ಮ ಅತಿಥಿಗಳು ಜನಪದವನ್ನ ಇನ್ನೂ ಉಳಿಸ್ತಾ ಬರ್ತಾ ಇದ್ದಾರೆ. ಯುವಕರನ್ನ ಸಂಘಟನೆಯನ್ನ ಮಾಡ್ತಾ ಇರುವಂತ ಅತಿಥಿಗಳನ್ನ ಕಾರ್ಯಕ್ರಮಕ್ಕೆ ಗೌರವದಿಂದ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ಅವರೇ ಜಾನಪದ ಎಸ್ ಬಾಲಾಜಿ ಅವರು. ಹೆಸರಲ್ಲೇ ಜಾನಪದದ ಸಾಹಿತ್ಯವನ್ನ, ಕಲೆಯನ್ನು ಉಳಿಸ್ತಿರುವಂತಹ ಸರ್, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಿಮ್ ಜೊತೆ ಮಾತಾಡೋಕ್ ಬಹಳಷ್ಟಿದೆ, ಜನಪದ ಕಲೆಗಳ ಬಗ್ಗೆ ತಿಳ್ಕೊಳ್ಳೋದಕ್ ಬಹಳಷ್ಟಿದೆ. ಒಂದೊಳ್ಳೆ ಮಾತು ನಮ್ಮ ಪ್ರತೀತಿ ನೋಡ್ಕೊಂಡ್ ಬಂದ್ಬಿಡೋಣವಾ? ಆಗ್ಬೋದು. ಬನ್ನಿ ವೀಕ್ಷಕರೇ, ಹಾಗಾದ್ರೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ. DVG ಅವ್ರು ಹೇಳ್ತಾರೆ, ಎಲ್ಲ ಅರೆ ಬೆಳಕು, ಅರೆ ಸುಳಿವು, ಅರೆ ತಿಳುವುಗಳಲ್ಲಿ ಎಲ್ಲಿ ಪರಿಪೂರ್ಣವೋ ಅದನ್ನರಿಯುವ ತನಕ ಸೋಲಿಸುವರಾರು ಸೃಷ್ಟಿಯ ಪಟ್ಟಿಯೊಳಗಟ್ಟ ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ. ಅಂದ್ರೆ ನಾವ್ ಏನೇನ್ ಕಲಿತೀವೋ, ನಾವೇನೇನ್ ತಿಳ್ಕೋತೀವೋ ಎಲ್ಲವೂ ಕೂಡ ಅರ್ಧಂಬರ್ಧವಾಗಿ ನಾವು ತಿಳ್ಕೋತಾ ಹೋದ್ರೆ ನಾವು ಪಡೆಯುವಂತಹ ಜ್ಞಾನ
ತಿಳುವಳಿಕೆ ಎಲ್ಲವೂ ಕೂಡ ಅರ್ಧವಾಗಿರುತ್ತೆ, ಅಥವಾ ಅನುಸರಿಸುವ ಮಾರ್ಗವೂ ಕೂಡ ಅರ್ಧಂಬರ್ಧವಾದ್ರೆ ಯಾವಾಗ ನಾವು ಪರಿಪೂರ್ಣತೆಯ ಜ್ಞಾನವನ್ನ ಪಡ್ಕೋತೀವಿ ಅಲ್ಲಿವರೆಗೂ ಕೂಡ ನಾವು ಪರಿಪೂರ್ಣತೆಯ ಹೆಜ್ಜೆಯೆಡೆಗೆ ಕಠಿಣ ಪರಿಶ್ರಮವನ್ನ ಮಾಡಬೇಕು. ಈ ರಹಸ್ಯ, ಬದುಕಿನ ಒಂದು ರಹಸ್ಯವನ್ನ ಒಡೆಯೋರು ಯಾರು, ಆ ನಿಗೂಢವನ್ನ ತಿಳ್ಕೊಳ್ಳೋದು ಹೇಗೆ? ಕಠಿಣ ಪರಿಶ್ರಮ ಹಾಗೂ ಸತತವಾದಂತಹ ಜ್ಞಾನಾರ್ಜನವೇ ಕಾರಣ ಅಂತ ಹೇಳ್ತಾರೆ ಡಿ.ವಿ.ಜಿ ಅವರು. ಬನ್ನಿ, ಈ ನಾವು ಡಿ.ವಿ.ಜಿ ಅವರ ಮಾತಿಗೆ ಪರಿಪೂರ್ಣತೆ ಅಡಿಯಲ್ಲಿ ಮಾಡುವ ಯಾವುದೇ ಕೆಲಸವನ್ನು ಕೂಡ ನಾವು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದಕ್ಕೆ ನಮ್ಮ ಅತಿಥಿಗಳು ನಿದರ್ಶನವಾಗಿ ನಿಲ್ತಾರೆ. ಜಾನಪದವನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ನಿಮ್ಮ ಬಾಲ್ಯದ ದಿನಗಳಲ್ಲೇ ನಿಮಗೆ ಹೆಚ್ಚು ರಂಗದ ಮೇಲೆ, ನಾಟಕದ ಮೇಲೆ, ಕಲಾವಿದರಾಗಿ ಕ್ರೀಡೆಯಲ್ಲೂ ಕೂಡ ಹೆಚ್ಚು ಆಸಕ್ತಿ ಇತ್ತಂತೆ. ಸೀತಮ್ಮ ಅವರು ನಿಮ್ಮ ಇಡೀ ಬದುಕನ್ನ ಬದಲಾಯಿಸಿದಂಥವ್ರು. ಒಮ್ಮೆ ಹೇಳ್ತಾರಂತೆ ಕರೆದು, ನೀವ್ಯಾಕೆ ಜಾನಪದ ಕಲೆಗಳ ಬಗ್ಗೆ ಅಧ್ಯಯನ ಮಾಡಬಾರ್ದು ಅಂತ. ಅಲ್ಲಿನಿಂದ ನಿಮ್ಮ ಪಯಣ ಪ್ರಾರಂಭವಾಗುತ್ತೆ. ಹೇಳಿ ಅದ್ರ ಬಗ್ಗೆ, ನಿಮ್ಮಿಂದನೇ ತಿಳಿಯುವ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಒಟ್ಟಲ್ಲಿ ಮೇಡಮ್, ಬಾಲ್ಯದ ದಿನಗಳಿಂದನೇ ನನಗೆ ನನ್ನ ಸ್ನೇಹಿತ KM ಇಂದ್ರ ನಾವೆಲ್ಲ ಒಟ್ಟಿಗೆ ಕನ್ನಡ ಮತ್ತು ಜಾನಪದ ಸಂಸ್ಕೃತಿ ಉಳಿಸ್ಬೇಕು ಅಂತ ಒಂದು ಪಣ ತೊಟ್ವಿ. ಅಂತ ಸಂದರ್ಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಒಂದು ಇದೆ ಅಂತ ಗೊತ್ತಾದಾಗ, ಆಗ ಸೀತಮ್ಮ ಅಂತ ಅಸಿಸ್ಟೆಂಟ್ ಯೂತ್ ಅಂಡ್ ಸ್ಪೋರ್ಟ್ಸ್ ಆಫೀಸರ್ ಆಗಿದ್ರು. ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವರು, ಇಲ್ಲ ಒಂದು ಸಂಘ ಮಾಡಿ, ನೀವು ಸಂಘದ ಮೂಲಕ ಒಂದಷ್ಟು ಯುವಜನ ಮೇಳಗಳಂತಿರ್ತದೆ, ಆ ಮೇಳಗಳಲ್ಲಿ ಭಾಗವಹಿಸ್ಬೋದು, ನಮ್ಮ ಜನಪದ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಸುಲಭವಾದಂಥ ಮಾರ್ಗ ಅಂತ ಹೇಳಿದಾಗ ಮೊದಲನೇದಾಗಿ ಒಂದು ತಂಡ ಕಟ್ಟಿದ್ವಿ ಮೇಡಮ್. 1994-95ರಲ್ಲಿ ಮಾತೃಭೂಮಿ ಯುವಕ ಸಂಘ ಅಂತ. ಆ ಸಂಘದ ಮೂಲಕ ಒಂದಷ್ಟು ನಿರ್ಬಂಧಗಳನ್ನ ಹಾಕ್ಕೊಂಡು, ಯುವಕರು ಧೂಮಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಮಾದಕ ವಸ್ತುಗಳ ಪ್ರೇರಣೆ ಮಾಡಬಾರ್ದು, ದೇಶದ ಬಗ್ಗೆ 25 ಭಾಗ ಕೆಲಸ ಮಾಡಬೇಕಿಂತ ಪ್ರೇರಣೆಯೊಂದಿಗೆ ಒಂದಷ್ಟು ಯುವಕರು ತಂಡ ಕಟ್ಕೊಂಡು, ಜನಪದ ಮೂಲೆ ಗುಂಪಾದರೆ ಮಾನವ ಜನಾಂಗ ಮೂಕಾದಂತೆ, ಪದ ಹಾಡದೆ ಕಲ್ಲ ಬೀಸದೆ ತಿರುಗುತ್ತಿರಲಿಲ್ಲ ಕಲ್ಲು. ಆ ಕಾನ್ಸೆಪ್ಟ್ ಮೇಲೆ ನಾವೇನು ಮಾಡಿದ್ವಿ, ಅವಾಗಿಂದನೇ ಜನಪದನ ನಾವು ಹುಚ್ಚಿಡಿಸ್ಕೊಂಡ್ವಿ. ಹುಚ್ಚಿಡಿಸ್ಕೊಳ್ಳೋ ಜೊತೆಗೆ ಬೇರೆಯವ್ರಿಗೂ ಅದನ್ನು ಕಿಚ್ಚಿಡಿಸ್ಬೇಕು ಅಂತೇಳಿ ಒಂದಷ್ಟು ತಂಡಗಳನ್ನ ರೂಪಿಸಿದ್ವಿ. ನಮ್ಮಲ್ಲಿ ಆಗ ಕಡಬಗೆರೆ ಮುನ್ರಾಜ್ ಆಗ್ಬೋದು, ಶ್ರೀನಿವಾಸ್ ಆಗ್ಬೋದು, MK ಸಿದ್ದರಾಜ್ ಆಗ್ಬೋದು, ಜನಪದ ಗಂಗಣ್ಣ ಆಗ್ಬೋದು, ಲಕ್ಷ್ಮಣ್ಣು, ಹಿದಾಯತ್ತು, ಹಾಗೂ ಭಾಳಷ್ಟು ಭೀಮಪ್ಪ, ಸುಬ್ರಹ್ಮಣಿ, ಭಾಳಷ್ಟು ಲಕ್ಷ್ಮೀಕಾಂತ್, ರಮೇಶು, ತೇಜಸ್ವಿ ಇಂಥ ಕಲಾವಿದರೆಲ್ಲ ಸೇರಿಕೊಂಡು ಒಂದು ದೊಡ್ಡ ತಂಡ ಮಾಡಿದ್ವಿ. ಎಷ್ಟರ ಮಟ್ಟಕ್ಕೆ ತಂಡ ಮಾಡಿದೆ ಅಂದರೆ, ಒಬ್ಬೊಬ್ಬರು ಕನಿಷ್ಠ ಒಂದು 200-400 ಪದಗಳನ್ನ ನೋಡದೆ ಹಾಡ್ತಕ್ಕಂಥ ಒಂದು ಅಭ್ಯಾಸ ಅವ್ರು ಮಾಡಿದ್ರು. ಆ ಮಾಡಿದ ಫಲವೇ ನಮಗೆ 2012ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ 10 ಜನ ಕಲಾವಿದರಿಂದ ನಾವು ಚಿನ್ನದ ಪದಕ ತಗೊಳ್ಳಿಕ್ಕಾಯಿತು. ಮತ್ತು ಎಲ್ಲದಕ್ಕಿಂತ ಮುಖ್ಯ, ಮೂಲ ಜನಪದ ಒಂದು ಕಗ್ಗದ ಪದ, ಅದು ಸೋಮನ ಕೊಡದ ಕಗ್ಗದ ಪದದ ಮೂಲಕ ಒಂದು ಪದ ನಮಗೆ ಅಷ್ಟು ದೊಡ್ಡ ಒಂದು ಪ್ರಶಂಸೆ ಮತ್ತು ಪ್ರಶಸ್ತಿನ ತಂದುಕೊಡ್ಲಿಕ್ಕೆ ಆಗುತ್ತೆ ಅನ್ನೋದು ಅದು ಮೂಲ ಕಾರಣ. ನಾನಾಗಲೇ ಮಾತಾಡ್ತಾ ಹೇಳಿದಾಗೆ, ನಮ್ಮ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದ ಜನಪದ ಸಾಹಿತ್ಯ, ಕಲೆ, ಸಂಸ್ಕೃತಿ ಅತ್ಯಂತ ಶ್ರೀಮಂತವಾದದ್ದು. ಅಷ್ಟು ವಿಭಿನ್ನವಾದಂಥ ಪ್ರಕಾರಗಳಿವೆ. ಸರಿಸುಮಾರು 156 ವಿವಿಧ ರೀತಿಯ ಜನಪದಗಳಿವೆ. ಅದನ್ನು ತಾವು ಹೇಗೆ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ? ಹೇಗೆ ಗೊತ್ತಾಯ್ತು? ಕರ್ನಾಟಕದಲ್ಲಿ 256 ನೃತ್ಯ ಕಲೆಗಳಿದೆ, 55 ಪದಗಳಿದೆ, ಮೌಖಿಕ ಪರಂಪರೆ ಪದಗಳು, ಸುಮಾರು 5 ಮಹಾಕಾವ್ಯಗಳಿದೆ. ಮಲೆ ಮಹದೇಶ್ವರ ಮಹಾಕಾವ್ಯ, ಜುಂಜಪ್ಪನ ಮಹಾಕಾವ್ಯ, ಮಂಟೇಸ್ವಾಮಿ ಮಹಾಕಾವ್ಯ, ಮೈಲಾರಲಿಂಗನ ಮಹಾಕಾವ್ಯ, ಸೌದತ್ತಿ ಯಲ್ಲಮ್ಮನ ಮಹಾಕಾವ್ಯ. ಅದನ್ನು ಬಿಟ್ಟು 78 ಖಂಡಕಾವ್ಯಗಳು, ಬಿಡಿ ಕಾವ್ಯಗಳು ಈ ರಾಜ್ಯದಲ್ಲಿ ಜೀಶಂಪ ಅವ್ರ ಕಾಲದಲ್ಲಿ ದಾಖಲಾಗಿತ್ತು. ಇಷ್ಟು ಕಾವ್ಯಗಳನ್ನ, ಬಿಡಿಗೀತೆಗಳನ್ನ ನಾವು ಸಂಗ್ರಹ ಮಾಡಿದ್ವಿ. ಬರೀ ಹಾಡಿದ್ದ ಹಾಡುಗಳೇ ಹಾಡ್ಕೊಂಡಿದ್ರು. ಜನಪದ ಅಂದ ತಕ್ಷಣ ಮುಂಜಾನೆ ಎದ್ದು ಕುಂಬಾರಣ್ಣ ಅಥವಾ ಆ ಥರ ಸಣ್ಣ ಸಣ್ಣ ಹಾಡುಗಳನ್ನ ಹಾಡ್ಕೊಂಡಿರೋದು ಬೇಡ, ಒಂದಷ್ಟು ಎಕ್ಕಿ ತೆಗಿಯೋಣ ಅಂತೇಳಿ ಮಹಾಕಾವ್ಯಗಳು ಮತ್ತು ಖಂಡಕಾವ್ಯಗಳ ಬಿಡಿಗೀತೆಗಳನ್ನ ಪ್ರಾರಂಭ ಮಾಡಿದ್ವಿ. ತಗೊಂಡು ಅದ್ರ ಮೂಲಕ ಯುವಕರಿಗೆ ಜಾಗೃತಿ ಮತ್ತು ಪ್ರೇರಣೆ ನೀಡಿದ್ವಿ. ಈ 78 ಬಿಡಿ ಕಾವ್ಯಗಳನ್ನು ಕೂಡ ಮರುಚಿಂತನೆಗೆ ಒಳಪಡಿಸಿದ್ರಿ, ತನ್ನ ಮೂಲಕ ಅದನ್ನ ಲಿಖಿತ ರೂಪಕ್ಕೆ ದಾಖಲಿಸಿದ್ರಿ ಅಂತ ಹೇಳ್ತಿದ್ರಿ. ಖಂಡಿತ ಮೇಡಮ್. ಈಗ ಹಂಪಿ ವಿಶ್ವವಿದ್ಯಾಲಯದ ಡಾಕ್ಟರ್ ಚೆಲುವರಾಜ್ ಅವ್ರ ಜೊತೆಗೆ ಸೇರಿಕೊಂಡು ನಾವು ಯಾಕೆ ಒಂದು ಮರುಚಿಂತನೆ ಒಳಪಡಿಸಬಾರ್ದು ಅಂತ ಜಾನಪದ ಯುವ ಬ್ರಿಗೇಡ್ ಮೂಲಕ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಈ ಕರೋನಾ ಕಾಲಘಟ್ಟದಲ್ಲಿ ಸುಮ್ಮನಿರೋದು ಬೇಡ ಅಂತೇಳಿ 101 ವಿಚಾರ ಸಂಕಿರಣ ಪ್ರಾರಂಭ ಮಾಡಿದ್ವಿ. ಆಗ ಆ ವಿಚಾರ ಸಂಕಿರಣ ಮುಗಿದು 101 ದಿನ ಆದಮೇಲೆ ಒಂದು ರಾಷ್ಟ್ರೀಯ ಸಮ್ಮೇಳನ ಮಾಡಿದ್ವಿ. ಅದಾದಮೇಲೆ ಈ ಮತ್ತೆ ಸುಮ್ಮನೆ ಆಗೋದು ಬೇಡ ಅಂತೇಳಿ 78 ಖಂಡಕಾವ್ಯಗಳನ್ನು ಮರುಚಿಂತನೆಗೊಳಪಡಿಸಿದ್ವಿ. 99ರಲ್ಲೇ ನೀವೆಲ್ಲರೂ ಎಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ರಿ ಅಂತ ಹೇಳಿದ್ರೆ, ನಿಮಗೆ ನೆಹರು ಕೇಂದ್ರದಿಂದ ಪ್ರಶಸ್ತಿ ಬರುತ್ತೆ, ಹಾಗೂ ಕರ್ನಾಟಕ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯಿಂದ ಕೂಡ ನಿಮ್ಮನ್ನ ಗೌರವಿಸ್ತಾರೆ. ಅದೊಂದು ಹೊಸ ಪ್ರಾರಂಭವೇ ಆಯ್ತು ಅಂತಾನೆ ಹೇಳ್ಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವ್ ಇವತ್ತವರೆಗೂ ಎಲೆಕ್ಷನ್ ಸಮಯ ಬಂತು ಅಂತ ಹೇಳಿದ್ರೆ ಎಷ್ಟು ಜನ 18 ವಯಸ್ಸವ್ರ ಮೇಲ್ಪಟ್ಟಿದ್ದಾರೆ ಅವರ ಒಂದು ಗಣತಿಯನ್ನ ಮಾಡ್ತೀವಿ. ಇವನ್ ಪ್ರಾಣಿ ಪಕ್ಷಿಗಳು ಕೂಡ, ಎಷ್ಟು ಪ್ರಾಣಿ ಪಕ್ಷಿಗಳು ಅಳುವಿನ ಅಂಚಿನಲ್ಲಿದೆ ಅನ್ನೋದು ಕೂಡ ನಮಗೆ ಅದರ ಗಣತಿ ಸಿಗುತ್ತೆ. ಆದ್ರೆ ಕಲಾವಿದರ ಸಮೀಕ್ಷೆಯನ್ನ ಇದುವರೆಗೂ ಮಾಡಿರೋದು ನಾವು ಕೇಳಿಲ್ಲ.
ತಾವು ಮಾಡಿದ್ದೀರಿ ಅಂತ ಗೊತ್ತಾಯ್ತು. ಈ ಆಲೋಚನೆ ಯಾಕೆ ಬಂತು ಅದ್ರ ಬಗ್ಗೆ ತಿಳಿಸ್ಕೊಡಿ. ತಾಯಿ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಗೊತ್ತಾದರೆ ಅಡುಗೆ ಮಾಡ್ಬೋದು ಎಷ್ಟು ಜನಕ್ಕೆ ಅಂತ. ಈಗ ನಮ್ಮ ಸರ್ಕಾರಕ್ಕೆ ನಮ್ಮಲ್ಲಿ ಎಷ್ಟು ಕಲಾವಿದರಿದ್ದಾರೆ, ಎಷ್ಟು ಬುಡಕಟ್ಟು ಕಲಾವಿದರಿದ್ದಾರೆ, ಎಷ್ಟು ಜನಪದ ಮೌಖಿಕ ಪರಂಪರೆಯ ಕಲಾವಿದರಿದ್ದಾರೆ, ಎಷ್ಟು ಪ್ರದರ್ಶನ ಕಲಾವಿದರಿದ್ದಾರೆ ಅಂತ ಗೊತ್ತಿಲ್ಲ. ಪೂರ್ತಿಯಾದಂಥ ಒಂದು ಅಧ್ಯಯನ ಅಥವಾ ಸಮೀಕ್ಷೆ ಯಾರೂ ಮಾಡಿರಲಿಲ್ಲ. ಯಾರ ಮೇಲೂ ದೂರೋದು ಬೇಡ, ನಾವೇ ಅದನ್ನು ಯಾಕೆ ಪ್ರಾರಂಭ ಮಾಡಬಾರ್ದು ಅಂತೇಳಿ ಕನ್ನಡ ಜಾನಪದ ಪರಿಷತ್ ಮೂಲಕ 2015ರಿಂದ ನಾವು ಕಲಾವಿದರ ಸಮೀಕ್ಷೆ, ರಾಜ್ಯಾದ್ಯಂತ ಕಲಾವಿದರ ಸಮೀಕ್ಷೆ ಮಾಡಿದ್ವಿ. ಮನೆಗೂ ಕಲಾವಿದರ ಮನೆಗೆ ಭೇಟಿ ಕೊಟ್ವಿ. ಅವರ ಸಾಮಾಜಿಕ ಸ್ಥಿತಿಗತಿ ಮತ್ತು ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಸರ್ಕಾರದ ಗಮನ ಸೆಳೆಯಬೇಕು ಅಂತೇಳಿ ಅದನ್ನೆಲ್ಲ ದಾಖಲು ಮಾಡಿಕೊಂಡು ಅವರ ಮುಂದಿನ ಭವಿಷ್ಯ ಅಥವಾ ಕಲಾವಿದರ ಸ್ಥಿತಿಗತಿನ ಸರ್ಕಾರದ ಗಮನಕ್ಕೆ ತರೋದ್ರ ಜೊತೆಗೆ ನಾವು ಏನು ಮಾಡ್ಬೋದು, ಸಾರ್ವಜನಿಕರು ಸಹ ಕಲಾವಿದರಿಗೆ ಏನು ಸಪೋರ್ಟ್ ಮಾಡ್ಬೋದು, ಸರ್ಕಾರದಿಂದ ಏನು ಅವ್ರು ಕೊಡಿಸ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಈಗಾಗಲೇ 15 ಜಿಲ್ಲೆಗಳ ಸಮೀಕ್ಷೆ ಮುಗಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ 15 ಜಿಲ್ಲೆ ಮುಗಿಸಿ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಕಲಾವಿದರು ಎಲ್ಲ ಅಡ್ರೆಸ್ಸು ಅವರ ಡೀಟೇಲ್ಸ್ ಎಲ್ಲ ಕೊಡ್ತೀವಿ ಮೇಡಮ್. ಕಾರ್ಯಕ್ರಮ ನೋಡ್ತಿರುವಂತಹ ನಮ್ಮ ವೀಕ್ಷಕರು ಬಹಳಷ್ಟು ಜನ ಕಲಾವಿದರು ಅನ್ಕೋತಿರ್ತಾರೆ, ನಾವು ಈ ಸಮೀಕ್ಷೆಯಲ್ಲಿ ನಮ್ಮ ಹೆಸರು ಇದೆಯೋ ಇಲ್ವೋ ಅಂತ. ಅವರಿಗೆ ಈ ಒಂದು ವ್ಯವಸ್ಥೆಯನ್ನು ತಿಳಿಸ್ಕೊಡಿ ಸರ್. ಯಾವ ರೂಪುರೇಷೆಗಳ ಮುಖಾಂತರ ಅವರು ಸದಸ್ಯರಾಗ್ಬೋದು ಅಂತ ತಿಳಿಸ್ಕೊಡಿ. ಈಗಾಗಲೇ ನಮ್ಮ ಜಿಲ್ಲಾ ಘಟಕಗಳು ರಾಜ್ಯದ 31 ಜಿಲ್ಲೆಗಳಲ್ಲಿದೆ. ಆ ಜಿಲ್ಲಾ ಘಟಕಗಳು ತಾಲೂಕು ಘಟಕಗಳ ಮೂಲಕ ಸಂಗ್ರಹ ಮಾಡಲಿಕ್ಕೆ ಹೇಳಿದ್ದೀವಿ. ನೇರವಾಗೂ ಸಹ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ಮೇಲ್ ಐಡಿಗೆ ಅಥವಾ ನಮ್ಮ ಡೀಟೇಲ್ಸ್ ಕಳಿಸ್ಕೊಡ್ಬೋದು. ಈಗಾಗಲೇ ನಾವು ಅದು ಆಂದೋಲನ ಈಗಾಗಲೇ ಪ್ರಾರಂಭ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಅಧ್ಯಕ್ಷರುಗಳಿರ್ತಾರೆ, ಜಿಲ್ಲಾಧ್ಯಕ್ಷರಿಗೂ ತಿಳಿಸಿದ್ರು ಅವ್ರು ನಮ್ಗೆ ಕಳಿಸ್ಕೊಡ್ತಾರೆ ಮೇಡಮ್. ಈಗ ಸದ್ಯಕ್ಕೆ 40 ವರ್ಷ ಆದಂಥ ಮೂಲ ಕಲಾವಿದರನ್ನಷ್ಟೇ ಎಕ್ಕಿ ತೆಗಿತಿದ್ದೀವಿ ಸೆನ್ಸಸ್ಸು. ಯುವಕರಿಗೂ ಸಹ ಮುಂದಿನ ದಿನಗಳಲ್ಲಿ ಜಾನಪದ ಯುವ ಬ್ರಿಗೇಡ್ ಮೂಲಕ ಯಂಗ್ ಆರ್ಟಿಸ್ಟ್ಗೂ ಸಹ ಅವಕಾಶ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ತಾವೀಗಷ್ಟೇ ಮಾತಾಡ್ತಾ ಹೇಳಿದ್ರಿ ಜಾನಪದ ಯುವ ಬ್ರಿಗೇಡ್ ಅಂತ. ಈ ಜಾನಪದ ಯುವ ಬ್ರಿಗೇಡ್ ಅಡಿಯಲ್ಲಿ ಯುವ ಸಂಚಾಲಕರನ್ನ ಗುರುತಿಸಿ ಸರಿಸುಮಾರು 700ರಿಂದ 800 ಯುವ ಸಂಚಾಲಕರಿದ್ದಾರೆ ಅಂತ ಹೇಳ್ತಿದ್ರಿ. ಎಷ್ಟು ಖುಷಿ ಆಗುತ್ತೆ, ಯಾಕೆಂದ್ರೆ ಈಗಿನ ಕಾಲದಲ್ಲಿ ನಮ್ಮ ಯುವಕರಿಗೆ ನಿಜವಾಗ್ಲೂ ಅವರು ಓದ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡಿದ್ಬಿಟ್ರೆ ಅದೇ ಒಂದು ದೊಡ್ಡದು ಅನ್ನೋ ಒಂದು ರೀತಿಯಲ್ಲಿ ಅವರ ಒಂದು ಬದುಕಿನ ಶೈಲಿ ಇದೆ. ಆದರೆ ಅವರನ್ನ ಕಲೆ ಕಡೆ ಎಳಿತಾ ಇದ್ದೀರಲ್ಲ, ಅದು ನಿಜವಾಗ್ಲೂ ಒಂದು ನಿಮ್ಮ ಯಶಸ್ಸು ಅಂತಾನೆ ಹೇಳ್ಬೋದು. ನಮ್ಮ ಸಂಸ್ಕೃತಿ ನಾವೇ ಉಳಿಸ್ಬೇಕಂತ ದೇಹವಾಕ್ಯದ ಜೊತೆಗೆ ಈ ಕರೋನಾ ಕಾಲಘಟ್ಟದಲ್ಲಿ ಯುವಕರು ಸುಮ್ಮನೆ ಇದ್ರು, ಮನೆಯಲ್ಲಿ ಸುಮ್ಮನೆ ಇರಬಾರ್ದು ಅಂತೇಳಿ ಒಂದು ತಂಡ ಕಟ್ಟಿದ್ವಿ, ಜಾನಪದ ಯುವ ಬ್ರಿಗೇಡ್ ಅಂತ. ಪ್ರತಿಯೊಂದು ಜಿಲ್ಲೆಗೆ ಒಬ್ಬ ಸಂಚಾಲಕ ಸಹ ಸಂಚಾಲಕ ಮಾಡಿದ್ವಿ, ತಾಲೂಕೊಬ್ಬ ಸಂಚಾಲಕ ಸಹ ಸಂಚಾಲಕ ಮಾಡಿದ್ವಿ. ಅವರ ಮೂಲಕ ಏನು ಮಾಡಿದ್ವಿ, ಪ್ರತಿ ಗ್ರಾಮದಲ್ಲಿ ನಡೀತಕ್ಕಂಥ ಮದುವೆ ಆಗ್ಬೋದು, ಆಚರಣೆ ಆಗ್ಬೋದು, ಜಾತ್ರೆ ಆಗ್ಬೋದು, ನಿಷೇಧಗಳಾಗ್ಬೋದು, ಅಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಸಹ ಸಂಗ್ರಹ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದರ ಜೊತೆಗೆ ನಮ್ಮ ಸಂಚಾಲಕರು ಎಷ್ಟು ಕ್ರಿಯಾಶೀಲರಾದ್ರಂದ್ರೆ ಈ 101 ವಿಚಾರ ಸಂಕಿರಣ ಅವ್ರ ಕೈಲೇ ಮಾಡಿಸಿದ್ವಿ. ಕರೋನಾ ಕಾಲಘಟ್ಟದಲ್ಲಿ ಯುವಕರು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ನಿದರ್ಶನ. ಮಲ್ಲಿಕಾರ್ಜುನ್ ಆಗ್ಬೋದು, ಅಕ್ಷಯ್ ಆಗ್ಬೋದು, ನಂದಕಿಶೋರ್ ಆಗ್ಬೋದು, ಸುಮಾರು ಜನ ಯುವಕರು ಅವತ್ತು ನಮ್ಮ ಜೊತೆಗೆ ಸೇರಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆ ಹೆಸರು ತಂದು ಕೊಡಲಿಕ್ಕೆ ಪ್ರಾರಂಭ. ಮತ್ತು ಆನ್ಲೈನಲ್ಲಿ ಮೊದಲನೇ ಈ ಸಮ್ಮೇಳನ ಮಾಡೋ ಕೀರ್ತಿ ಸಹ ಹುಡುಗರಿಗೆ ಸಲ್ಲುತ್ತೆ. ಸರಿಸುಮಾರು 13 ಗಂಟೆಗಳ ಕಾಲ ನಡೀತಂತೆ. 2000ಕ್ಕೂ ಹೆಚ್ಚು ಕಲಾವಿದರು ಹಾಗೂ ಎಲ್ಲ ಕಲಾ ಪೋಷಕರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಂತ ಹೇಳ್ತಿದ್ರಿ. ಖಂಡಿತ ಮೇಡಮ್. ಅದು ಒಂದು ಕಡೆ ಗದಗಲ್ಲಿ ಉದ್ಘಾಟನೆ ಆಗುತ್ತೆ, ಸಂಕನೂರ್ ಅವರು ಉದ್ಘಾಟನೆ ಮಾಡ್ತಾರೆ. ಒಂದು ಕಡೆ ಅಂಬಳಿಕೆ ಹಿರಣ್ಯ ಅವ್ರ ಮನೆಯಲ್ಲಿ ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರು ಕಾವೇರಿ ಮತ್ತೆ ಪ್ರಕಾಶ್ ಅವರಿಬ್ಬರು ಸನ್ಮಾನ ಮಾಡ್ತಾರೆ. ಒಂದು ಕಡೆ ಬಿಜಾಪುರದಲ್ಲಿ ಬಾಲನಗೌಡ ಪಾಟೀಲ್ ಅಂತ ಅಧ್ಯಕ್ಷರು ಅಲ್ಲಿನ ಕಲಾವಿದರ ಜೊತೆಗೆ ಇದು ಮಾಡ್ತಾರೆ. ಹಾವೇರಿಯಲ್ಲಿ ಒಂದು ಕಡೆ, ಇಡೀ ರಾಜ್ಯದ ಎಲ್ಲ ಕಡೆನೂ ಸೇರಿ ಒಂದೇ ಸತಿ ಪ್ರಾರಂಭ ಮಾಡಿ 13 ಗಂಟೆಗಳ ಕಾಲ ಅದನ್ನು ಇಡೀ ಜನರನ್ನ ಹಿಡಿದಿಟ್ಕೊಳ್ಳೋದಿದೆಯಲ್ಲ ಭಾಳ ಕಷ್ಟ. ಆ ಥರ ಆನ್ಲೈನಲ್ಲಿ ರಾಷ್ಟ್ರ ಮಟ್ಟದ್ದು ಮಾಡ್ಬೋದು ಅನ್ನೋದನ್ನು ನಮ್ಮ ಯುವಕರು ಮತ್ತು ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಸೇರಿ ತೋರಿಸಿದ್ದಾರೆ. ಖಂಡಿತವಾಗ್ಲೂ ಗಾಂಧೀಜಿ ಅವ್ರು ಒಂದು ಮಾತು ಹೇಳ್ತಾರೆ ನೋಡಿ, ಯುವಜನ್ ಕಿಸಿ ಕಾಮ್ ಕೋ ಸಹಿ ಭಾವನಾ ಸೆ ಕರ್ತೆ ತಬ್ ವೋ ಪಹಾಡ್ ಕೋ ಭಿ ಹಿಲಾ ದೇತೆ ಹೈ ಅಂತ. ಬೆಟ್ಟ ಅಲ್ಗಾಡಿಸುವ ಶಕ್ತಿ ಇರುವ ಯುವ ಜನತೆಯನ್ನ ಒಗ್ಗೂಡಿಸುವ ಒಂದು ಕೆಲಸ ಮಾಡ್ತಿದ್ದೀರಿ. ನಿಜವಾಗ್ಲೂ ನಿಮ್ಮ ನಾಯಕತ್ವದ ಗುಣಗಳನ್ನು ನಾನು ಗೌರವಿಸ್ತೇನೆ. ಎಲ್ಲ ಯುವಕರ ಪರವಾಗಿ ಧನ್ಯವಾದ ಹೇಳ್ತೀನಿ. 2014ರಲ್ಲಿ ಕನ್ನಡ ಜಾನಪದ ಪರಿಷತ್ತನ್ನ ಪ್ರಾರಂಭ ಮಾಡ್ತೀರಿ, ಅದರ ರಾಜ್ಯಾಧ್ಯಕ್ಷರು ತಾವು. ಅದರಡಿಯಲ್ಲಿ ಏನೆಲ್ಲ ನಡೀತಾ ಇದೆ ಮೇಡಮ್? 2014ರಲ್ಲಿ ಕನ್ನಡ ಜಾನಪದ ಪರಿಷತ್ ರಾಜ್ಯದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಯಾಕೆ ಮಾಡಿದ್ದೀವಿ ಅಂದರೆ, ಜಾನಪದಕ್ಕೆ ಒಂದು ಚೌಕಟ್ಟಿಲ್ಲ. ಜಾನಪದ ಧರ್ಮಾತೀತವಾದದ್ದು. ಜಾನಪದ ಒಂದು ಅಲಿಖಿತ ಸಂವಿಧಾನ. ಅಂಬೇಡ್ಕರ್ ಅವ್ರ ಸಂವಿಧಾನ ಬರೆದಿರೋ ಇದು ಅಲಿಖಿತ, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಇದನ್ನು ನಾವು ಯುವಕರ ಹತ್ರ ಅಥವಾ ಸಾರ್ವಜನಿಕರ ಹತ್ರ ಕೇವಲ ಜನಪದ ಅಂದ ತಕ್ಷಣ ಎಷ್ಟೋ ಜನ ಹಾಡೋದು ಕುಣಿಯೋದು ಅಷ್ಟೇ ಅನ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಜಾನಪದ ಅದನ್ನು ಮೀರಿರ್ತಕ್ಕಂಥದ್ದು ಒಂದು ಪರಂಪರೆ, ಒಂದು ಸಂಸ್ಕೃತಿ. ಇಡೀ ವಿಶ್ವಕ್ಕೆ ಒಂದು ಸಂಸ್ಕಾರ ಕೊಟ್ಟಂಥದ್ದಂದ್ರೆ ಜಾನಪದ ಮಾತ್ರ. ಇಡೀ ವಿಶ್ವದ ಮೊದಲನೇ ಸಾಹಿತ್ಯ ಜಾನಪದ ಸಾಹಿತ್ಯ. ಆ ಜಾನಪದ ಸಾಹಿತ್ಯದ ಮೂಲಕ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಕನ್ನಡ ಜಾನಪದ ಪರಿಷತ್ನ ಪ್ರಾರಂಭ ಮಾಡಿದ್ವಿ. ಮೊದಲನೇದಾಗಿ ನಾವು ಈ ಅಳಿವಿನಂಚಿನಿರ್ತಕ್ಕಂಥ ಕಲೆಗಳನ್ನ ದಾಖಲೀಕರಣ ಮಾಡ್ತಕ್ಕಂಥ ಒಂದು ಕೆಲಸ ಪ್ರಾರಂಭ ಮಾಡಿದ್ವಿ. ಮುಖವೀಣೆ ಆಗ್ಬೋದು,
ತೊಗಲುಗೊಂಬೆ ಆಗ್ಬೋದು, ತೊಗಲುಗೊಂಬೆ ಆಟ. ಸೂತರಗೊಂಬೆ ಆಗ್ಬೋದು, ಸುಡುಗಾಡು ಸಿದ್ಧರಾಗ್ಬೋದು, ಎಳವರಾಗ್ಬೋದು, ಕಿನ್ನರಿ ಜೋಗಿಗಳಾಗ್ಬೋದು, ಕೊಂಡಮಾಮ ಆಗ್ಬೋದು, ಬುಡ್ಬುಡ್ಕಿಯವ್ರಾಗ್ಬೋದು, ಇಂಥವ್ರನ್ನ ಫಸ್ಟ್ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲೆಲ್ಲ ಅವ್ರು ಇದ್ದಾರೆ ಅಂತ. ಅಚ್ಚೆ ಹಾಕೋರಾಗ್ಬೋದು, ಕಣಿ ಹೇಳೋರಾಗ್ಬೋದು, ಇಂಥವ್ರೆಲ್ಲ ಮೂಲೆ ಆಗೋಗ್ಬಿಟ್ರು. ಯಾಕಂದರೆ ಸರ್ಕಾರಗಳು, ಇಲಾಖೆಗಳು, ಅಕಾಡೆಮಿಗಳು ಅಥವಾ ಅವ್ರನ್ನ ಹುಡ್ಕೊಂಡು ಹೋಗೋವಂಥ ಕೆಲಸ ಆಗ್ತಾ ಇಲ್ಲ. ಆಗ ನಾವು ಆ ಥರ ಆಗಬಾರ್ದು ಅಂತೇಳಿ ನಾವು ಅವ್ರನ್ನ ಹುಡ್ಕೊಂಡು ಹೋದ್ವಿ. ಅವ್ರ ಮನೆಗಳ ಬಾಗಿಲಿಗೆ ಹೋದ್ವಿ. ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ಹೋಗಿ ಅವ್ರ ಹತ್ರ ಜೊತೆಗಿದ್ದು ಅವ್ರ ಕಷ್ಟ ಸುಖಗಳನ್ನ ಕೇಳಿದ್ರೆ ತಕ್ಷಣ ಅವ್ರು ಭಾಳ ಸಂತೋಷ. ಅವ್ರೇನು ಹಣ ಅಪೇಕ್ಷೆ ಮಾಡಲ್ಲ. ಜನಪದ ಕಲಾವಿದರು ಯಾವತ್ತೂ ದುಡ್ಡಿಂದ ಓದೋರೇ ಅಲ್ಲ. ಅವ್ರ ಸಂತೋಷಕ್ಕೆ, ಅವ್ರ ದುಃಖಕ್ಕೆ, ಅವ್ರ ಮನೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗೋಸ್ಕರ ಹಾಡ್ದಂಥವ್ರು. ಇವತ್ತು ಬೀದರ್ ಆ ಕಡೆ ಗಡಿ ಭಾಗದ ಜಿಲ್ಲೆಗಳಲ್ಲಿ ಎಷ್ಟೋ ಕಲಾವಿದರಿಗೆ ಸರ್ಕಾರ ಇದೆ, ಈ ಥರ ಅಕಾಡೆಮಿಗಳನ್ನ ಇದೆ, ಇಲಾಖೆಗಳಿದೆ, ಅದು ಗೌರವಧನ ಕೊಡ್ತಾರಂತಲೇ ಗೊತ್ತಿಲ್ಲ. ಅವ್ರ ಸಂತೋಷಕ್ಕೆ ಅವ್ರು ಆಡ್ತಾರೆ, ಅವ್ರ ದುಃಖಕ್ಕೆ ಅವ್ರು ಆಡ್ತಾರೆ. ಇವತ್ತು ಒಂದು ತೊಟ್ಲಿಂದ ಹಿಡಿದು ಚಟ್ಟದವರೆಗೂ ಇರ್ತಕ್ಕಂಥ ಪಯಣವೇ ಜಾನಪದ. ಅಂಥ ಪಯಣದಲ್ಲಿ ಎಷ್ಟೋ ವಿಷಯಗಳು ಜನಕ್ಕೆ ಗೊತ್ತಿಲ್ಲ. ಇದೇ ಜಾನಪದನ ಅದನ್ನು ತೋರಿಸ್ಲಿಕ್ಕೋಸ್ಕರ ಕನ್ನಡ ಜಾನಪದ ಪರಿಷತ್ ಪ್ರಾರಂಭವಾಯಿತು. ದಾಖಲೀಕರಣದ ಜೊತೆಗೆ ಬರೀ ದಾಖಲೀಕರಣದಿಂದ ಉಳಿಸೋಕೆ ಸಾಧ್ಯ ಆಗಲ್ಲ. ಹೊಸ ತಲೆಮಾರಿಗೆ ಹಳೆ ತಲೆಮಾರಿನ ತರಬೇತಿ ಕೊಡೋ ಮೂಲಕ ಜನಪದ ಪ್ರದರ್ಶನ ಕಲೆಗಳನ್ನ ಉಳಿಸ್ಬೋದು, ಮೌಖಿಕ ಪರಂಪರೆಯ ಗೀತೆಗಳನ್ನ ಉಳಿಸ್ಬೋದು ಅಂತ. ಯಾಕಂದರೆ ಅಜ್ಞಾತ ಕವಿಗಳಿಂದ ರಚಿಸಲ್ಪಟ್ಟಂಥ ಅಮರಕಾವ್ಯ ಜಾನಪದ. ಇವತ್ತು ಅಂಥ ಅಮರಕಾವ್ಯನ ಈಗ ಆಡಿದ ಹಾಡುಗಳು ಆಡೋದು ಬಿಟ್ಟು ಈಗ ಹೆಣ್ಣು ಮಕ್ಕಳಿಗೆ ಸೋಬಾನೆ ಪದ ಕಲಿಸೋದು, ರಾಗಿ ಬೀಸೋ ಪದಗಳು ಕಲಿಸ್ತಕ್ಕಂಥದ್ದು, ಜವರಾಯನ ಪದಗಳು ಕಲಿಸಕ್ಕಂಥದ್ದು. ಇವತ್ತು ಒಂದು ಸಣ್ಣ ಉದಾಹರಣೆ, ನಮ್ಮ ಪರಂಪರೆ ಎಷ್ಟು ದೊಡ್ಡದು ಅಂದರೆ ನಮ್ಮಲ್ಲಿ ಬಾಣಂತಿ ಪದ ಇದೆ. 9 ತಿಂಗಳು 9 ಪದ ಇದೆ. ಹೊಟ್ಟೆಲಿರ್ತಕ್ಕಂಥ ಮಗು ಹೊಟ್ಟೆಲೇ ನಾವು ಸಂಸ್ಕಾರ ಕೊಡ್ತಕ್ಕಂಥ ಒಂದೇ ಒಂದು ಸಂಸ್ಕೃತಿ ಜನಪದ ಸಂಸ್ಕೃತಿ. ಆ ಮಗು 9 ತಿಂಗಳಲ್ಲಿ 9 ಪದ ಹಾಡೋದ್ರ ಜೊತೆಗೆ ಅಲ್ಲೇ ಸಂಸ್ಕಾರ ಕಲ್ತಿರ್ತದೆ ಆ ಮಗು. ಅಂಥ ಒಂದು ವಿಶೇಷವಾದಂಥ ಶಕ್ತಿ ಉಳ್ಳುವಂಥ ಇದನ್ನು ಕಟ್ಟಬೇಕು ಅಂತಲೇ ಕನ್ನಡ ಜಾನಪದ ಪರಿಷತ್ ಪ್ರಾರಂಭ ಮಾಡಿದ್ವಿ. ರಾಜ್ಯದಲ್ಲಿ 31 ಜಿಲ್ಲೆ, 214 ತಾಲೂಕು ಘಟಕಗಳ ಜೊತೆಗೆ ಹೊರನಾಡು, ಮೊದಲು ಬಾಂಬೆ ಘಟಕ ಮಾಡಿದ್ವಿ, ಆಮೇಲೆ ತಮಿಳುನಾಡು ಘಟಕನ ಇತ್ತೀಚೆಗೆ ಇನ್ನೇನು ಮಾಡಬೇಕಂತಿದ್ದೀವಿ. ಆ ಥರ ಗಡಿನಾಡು, ಹೊರನಾಡು ಘಟಕಗಳನ್ನ ಪ್ರಾರಂಭ ಮಾಡೋದ್ರ ಜೊತೆಗೆ ತಾಲೂಕು ಹಂತ, ಗ್ರಾಮ ಹಂತಕ್ಕೂ ಹೊರಟೋದ್ವಿ. ಯಾಕಂದರೆ ಗ್ರಾಮದಲ್ಲಿ ಜಾನಪದ ಹುಟ್ಟಿದ್ದು, ಮತ್ತೆ ವಾಪಸ್ ನಾವು ಗ್ರಾಮಕ್ಕೆ ಹೋಗಬೇಕು ಅನ್ನೋ ಒಂದು ಮರುಚಿಂತನೆಯೊಂದಿಗೆ ಗ್ರಾಮಕ್ಕೆ ಹೋದ್ವಿ. ಈಗ ನನಗೆ ಮುಂದಿನ ದಿನಗಳಲ್ಲಿ 32,000 ಹಳ್ಳಿಗಳಿಗೂ ಸಹ ನಾವು ಜಾನಪದ ಪರಿಷತ್ನ ವಿಸ್ತರಿಸಬೇಕು. ಪ್ರತಿ ಹಳ್ಳಿಯ ಕಲಾವಿದನಿಗೂ ಸಹ ಗೌರವ ಕೊಡ್ತಕ್ಕಂಥದ್ದನ್ನು ನಾವು ಎಲ್ಲರ ಜನಗಳ ಕಡೆಯಿಂದ ಅದು ಮಾಡಿಸ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಮತ್ತು ಕಲಾವಿದ ಉಳಿದ್ರೆ ಕಲೆ ಉಳಿಯೋದು, ಕಲಾವಿದ ಉಳಿಬೇಕು ಅನ್ನೋದಕ್ಕೋಸ್ಕರ ಕನ್ನಡ ಜಾನಪದ ಪರಿಷತ್ ಪ್ರಾರಂಭ ಆಯಿತು. ರಾಜ್ಯ ದೇಶಾದ್ಯಂತ ಇದನ್ನು ಬೆಳೆಸಬೇಕು. ಮತ್ತು ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ನಾವು ಸುಮಾರು 11,000ಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳು 10 ವರ್ಷಗಳಲ್ಲಿ ಮಾಡಿರ್ತಿದ್ವಿ. ಅದಕ್ಕೆ ಜನಾನೇ ಮೇಡಮ್. ಜನರಿಂದ ಅನುದಾನದಿಂದ ಹೋದರೆ ಅನುದಾನ ನಿಂತರೆ ಸಂಸ್ಥೆ ನಿಂತೋಗುತ್ತೆ. ನಾವು ಜನರಿಂದ ಹೋದ್ವಿ. ಜನ ಯಾವಾಗಿರೋವರೆಗೂ ನಮ್ಮ ಸಂಸ್ಥೆ ಇರ್ತದೆ. ಅದೊಂದು ದೊಡ್ಡದ ನಮ್ಮ ಪರಿಷತ್ತಿನ ಗಟ್ಟಿತನ ಆಗಲಿಕ್ಕೆ ಕಾರಣ ಆಯಿತು. ಇವತ್ತು ಯಾವುದೇ ವೆಬ್ಸೈಟಲ್ಲಾಗ್ಬೋದು, ಟಿ ವಿಲಾಗ್ಬೋದು, ಎಲ್ಲಿ ನೋಡಿ ನಮ್ಮ ಪರಿಷತ್ತಿನ ಬಗ್ಗೆ ಪ್ರತಿದಿನ ಕಾರ್ಯಕ್ರಮ ಜಿಲ್ಲೆಗಳಲ್ಲಿ ನಡೀತದೆ, ತಾಲೂಕಲ್ಲಿ ನಡೀತಾ ಇರ್ತದೆ. ಹಾಗೆ ತಾವು ಬರೀ ಯುವಕರನ್ನಷ್ಟೇ ಸೀಮಿತಗೊಳಿಸಲಿಲ್ಲ, ಮಹಿಳಾ ಕಲಾವಿದರನ್ನ ಹುಡುಕೋದಕ್ಕೆ ಶುರು ಮಾಡಿದ್ರಿ. ಮಹಿಳಾ ಘಟಕವನ್ನೇ ಪ್ರಾರಂಭಿಸಿದ್ರಿ. ತನ್ಮೂಲಕ ಮಹಿಳಾ ಕಲಾವಿದರು ಕೂಡ ಹೆಚ್ಚು ಕಾರ್ಯಕ್ರಮಗಳನ್ನ, ಆಯೋಜನೆಗಳನ್ನ ಅವರು ಕೂಡ ಸಂಘಟಕರಾಗಿ ನಿಮ್ಮ ಜೊತೆಯಲ್ಲಿ, ನಿಮ್ಮ ಭುಜಕ್ಕೆ ಭುಜ ಕೊಟ್ಟು ಜೊತೆಯಲ್ಲಿ ನಮ್ಮ ಕಲೆನ ಉಳಿಸ್ಕೊಂಡು ಹೋಗೋದಕ್ಕೆ ಕೆಲಸ ಮಾಡ್ತಿದ್ದಾರೆ. ಅವರ ಬಗ್ಗೆ ಏನು ಹೇಳ್ತೀರಿ? ಕೃಷಿ ಸಂಸ್ಕೃತಿಯಿಂದ ಜನಪದ ಹುಟ್ಟಿದ್ದು, ಮಹಿಳೆಯರದನ್ನ ಹೆಚ್ಚು ಉಳಿಸಿದ್ದು. ಇವತ್ತೇನಾದರೂ ಕ್ರೆಡಿಟ್ ಹೋಗ್ಬೇಕಾದ್ರೆ ಮಹಿಳೆಯರಿಗೆ ಹೋಗಬೇಕು. ಆ ಮಹಿಳೆಯರ ಮೂಲಕವೇ ಜನಪದ ಉಳಿಸ್ಬೇಕಂತ ಒಂದು ಕಾನ್ಸೆಪ್ಟ್ ಜೊತೆಗೆ ಮೊದಲನೇ ಜಾನಪದ ಘಟಕನ ಶರಣಪ್ಪ ಗೊನಾಳ್ ಅಂತ ನಮ್ಮ ರಾಯಚೂರಿನ ನಮ್ಮ ವಿಭಾಗ ಸಂಚಾಲಕರ ಮೂಲಕ ರಾಯಚೂರಲ್ಲಿ ಒಂದು ಮೊದಲನೇ ಘಟಕ ಮಾಡ್ತೀವಿ. ರಾಯಚೂರಿನ ಎಲ್ಲ ತಾಲೂಕುಗಳಲ್ಲಿ ಘಟಕ ಮಾಡಿ ಸುಮಾರು 3,000 ಜನ ಅಲ್ಲಿ ಸೇರಿ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಮಾಡ್ತೀವಿ ರಾಯಚೂರಲ್ಲಿ. ಅದರ ನಂತರ ನಾವು ಚಿಕ್ಕಮಗಳೂರಲ್ಲಿ, ಅದರ ನಂತರ ಗದಗ ಜಿಲ್ಲೆಗಳು ಎಲ್ಲ ಕಡೆನೂ ಜಾನಪದದ ಮಹಿಳಾ ಘಟಕಗಳನ್ನ ವಿಸ್ತರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗ ಬಿಜಾಪುರದಲ್ಲಿ ಮತ್ತು ಬಾಗಲಕೋಟೆಗಳಲ್ಲೂ ಸಹ ಮಹಿಳಾ ಘಟಕಗಳನ್ನ ವಿಸ್ತಾರ ಮಾಡ್ತಾ ಇದ್ದೀವಿ. ಮಹಿಳೆಯರ ವಿಶೇಷ ಸಂಸ್ಕೃತಿಯ ಮಹಿಳೆಯರ ಜಾನಪದ ಇರ್ಬೋದು. ಇವತ್ತು ಮಹಿಳೆಯರಿಗೆ ಎಷ್ಟೊಂದು ನಿಷೇಧಗಳಿದೆ ಜಾನಪದದಲ್ಲಿ. ಅದನ್ನೆಲ್ಲ ಹೊರತುಪಡಿಸಿ ಇವತ್ತು ಮೂಢನಂಬಿಕೆಗಳಿರ್ಬೋದು, ಅದನ್ನ ಹೊರತುಪಡಿಸಿ ಮಹಿಳೆಯರು ಕೂಡ ಶಕ್ತಿಯುತರು. ಇವತ್ತು ಅದು ಉಳಿಸಿದ್ದೆ ಅವರಲ್ವಾ, ಅವರಿಂದನೇ ಅದನ್ನು ಹೊರಬರಲಿ ಅಂತೇಳಿ ಇವತ್ತು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡೋದಕ್ಕೋಸ್ಕರ ರಾಜ್ಯದಲ್ಲಿ 2 ಮಹಿಳಾ ಸಂಚಾಲಕರು ನೇಮಕ ಮಾಡಿದ್ದೀವಿ. ಡಾಕ್ಟರ್ ಪೂರ್ಣಿಮಾ ಜೋಗಿ, ಡಾಕ್ಟರ್ ಭಾರತಿ ಮರವಂತೆ ಅಂತ. ಅವರು ಸಹ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇನ್ನೊಂದು 2 ವರ್ಷದೊಳಗಡೆ ಎಲ್ಲ ಮಹಿಳಾ ಜಿಲ್ಲಾ ಘಟಕಗಳನ್ನ ತಾಲೂಕು ಹಂತದವರೆಗೂ ತೊಗೊಂಡೋಗ್ಬೇಕು. ಮಹಿಳೆಯರ ಮೂಲಕ ಮಹಿಳೆಯರಿಗೆ ಪ್ರದರ್ಶನಗಳು ಕಲಿಸ್ಬೇಕು, ಮಹಿಳೆಯರಿಗೆ ಮೌಖಿಕ ಪರಂಪರೆ ಗೀತೆಗಳು ಕಲಿಸ್ಬೇಕು ಅಂತೇಳಿ ಚಿಂತನೆ ಮಾಡ್ತಾ ಇದ್ದೀವಿ ಮೇಡಮ್. ಅದ್ರ ಜೊತೆಗೆ ಮಹಿಳೆಯರ ಮೂಲಕ ನಾವು ಒಂದಷ್ಟು ವಿಚಾರ ಸಂಕಿರಣಗಳು, ಮಹಿಳೆ ಮತ್ತು ಪೌಷ್ಟಿಕಾಂಶತೆ ಬಗ್ಗೆ ಆಗ್ಬೋದು, ಮಹಿಳೆ ಮತ್ತು ಜಾನಪದ ಆಗ್ಬೋದು, ಮಹಿಳೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಆಗ್ಬೋದು, ಅದ್ರ ಬಗ್ಗೆ ಎಲ್ಲ ಮಾಡಬೇಕು ಅಂತ ಚಿಂತನೆ ಇದೆ ಮೇಡಮ್. ನೀವು ಕಲಾವಿದರ ಬಗ್ಗೆ ಇಷ್ಟೊಂದು ಕಾಳಜಿ ಇರುವವರು, ಮತ್ತೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವರ ಮಾಸಾಶನದ ಕುರಿತಾಗಿ ಮಾತಾಡಿದ್ರಿ. ನೀವು ಇನ್ನೊಂದು ಮಾತಾಡ್ತಾ ಹೇಳಿದ್ರಿ,
ಕಲಾವಿದರು ಹಬ್ಬ ಅಂದ್ರೆ ಒಂದು 57ರಿಂದ 60 ವರ್ಷ ಬದುಕಿದ್ರೆ ಹೆಚ್ಚು. ಹಾಗಾಗಿ ಅವರ ಮಾಸಾಶನದ ವಯೋಮಿತಿಯನ್ನು ಕೂಡ 60 ಮೇಲಲ್ಲ, ಅದಕ್ಕೆ ಮುನ್ನವೇ ಪ್ರಾರಂಭ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ದೀರಿ. ಹೇಳಿ, ಆ ಹೋರಾಟದ ಬಗ್ಗೆ ಏನು ಹೇಳ್ತೀರಿ? ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹಳ ವರ್ಷಗಳಿಂದ ಕಲಾವಿದರಿಗೆ ಮಾಸಾಸನ ಕೊಡ್ತಾ ಇದೆ. ಬಟ್ 100ಕ್ಕೆ 100 ಕೊಡ್ತಿಲ್ಲ, 100ಕ್ಕೆ ಒಂದು 50 ಭಾಗ ಕೊಡ್ತಾ ಇದೆ. ಅದು ಬಹಳಷ್ಟು ಕಡಿಮೆ ಕೊಡ್ತಾ ಇದೆ. ಇವತ್ತು ಅದನ್ನ ನಂಬ್ಕೊಂಡು ಬದುಕಿರ್ತಕ್ಕಂಥ 50,000ಕ್ಕಿಂತ ಹೆಚ್ಚಿನ ಕಲಾವಿದಿದ್ದಾರೆ. ಪಕ್ಕದ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ 10,000 ರೂಪಾಯಿ ಮಾಸಾಸನ ಇದೆ. ನಾವಿನ್ನೂ 2,000 ರೂಪಾಯಲ್ಲಿ ಮಾಸಾಸನದಲ್ಲಿ ಇದ್ದೀವಿ. ಅದನ್ನು ಸರ್ಕಾರದ ಮೇಲೆ ಬಹಳಷ್ಟು ಒತ್ತಡ ತರ್ತಾ ಇದ್ದೀವಿ. ಮಾಸಾಸನ 5,000 ಕನಿಷ್ಠ ಮಾಡಬೇಕಾಗತ್ತೆ. ಅದರ ಜೊತೆಗೆ ಕಲಾವಿದರ ವಯೋಮಿತಿ ಏನು ನೀವು 58ಗೆ ಇಟ್ಕೊಂಡಿದ್ದೀರಾ, 58 ವರ್ಷ ಬದುಕ್ತಾ ಇಲ್ಲ ಇವತ್ತು ಕಲಾವಿದರು. ಅವ್ರಿಗೂ ಶುಗರು BP ಎಲ್ಲ ಬರ್ತಾ ಇದೆ, ಗ್ರಾಮೀಣ ಭಾಗದವ್ರಿಗೂ. ಅದು ಯಾಕಂದರೆ ನಮ್ಮ ಜನಪದ ಅಡಿಗೆ, ಜನಪದ ಆಹಾರ ಪದ್ಧತಿ ಬಿಟ್ಬಿಟ್ಟಿದ್ದಕ್ಕೋಸ್ಕರ ಈಗ ಅವರೂ ಸಹ ಆಧುನಿಕ ಬದುಕಿಗೆ ಬಂದ್ಬಿಟ್ಟಿದ್ದಾರೆ. ಇವತ್ತು ಜೀನ್ಸ್ ಪ್ಯಾಂಟ್ಗೆ ಬಂದ್ಬಿಟ್ಟಿದ್ದಾರೆ. ಅದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಅವ್ರ ಬದುಕು 100 ವರ್ಷ ಇದ್ದಿದ್ದು ಇವತ್ತು 50, 40, 45ಕ್ಕೆ ಬರ್ತಾ ಇದೆ. ಅದರಿಂದ ನಾವು ಸರ್ಕಾರಕ್ಕೆ ಮೇಲೆ ಒತ್ತಡ ಏನಾಗ್ತಾ ಇದೀವಿ ಅಂದರೆ, ದಯವಿಟ್ಟು ಅವ್ರ ವಯೋಮಿತಿ ಕಡಿಮೆ ಮಾಡಿ. ಆಮೇಲೆ ಒಂದಷ್ಟು ನೀವೇನು ದಾಖಲೆಗಳು ಕೇಳ್ತೀರ, ಅವ್ರ ಫೋಟೋ ಆಗ್ಬೋದು, ಪೇಪರ್ ಕಟ್ಟಿಂಗ್ ಆಗ್ಬೋದು, ಅದೆಲ್ಲ ಕಡಿಮೆ ಮಾಡಿ. ಯಾಕಂದರೆ ಒಬ್ಬ ಕಿನ್ನರಿ ಜೋಗಿ ಅಥವಾ ಸುಡುಗಾಡಿಸಿದ್ದ ಅಥವಾ ಬುಡ್ಬುಡಿಕೆ ಅವನು ಏನು ಆಧಾರ ಇಟ್ಕೊಂಡಿರ್ತಾನೆ? ಅವನ ಹತ್ರ ಏನಿರ್ತದೆ? ಅವ್ನ ಫೋಟೋ ಇಟ್ಕೊಳ್ಳೋಕ್ಕೆ ಮೊಬೈಲ್ ಇರುತ್ತೆ ಅವನ ಹತ್ರ, ಅಥವಾ ಏನೂ ಇರೋದಿಲ್ಲ ಅವನ ಹತ್ರ. ಅವ್ನು ಏನು ದಾಖಲೆ ಸರ್ಕಾರ ಕೊಡ್ಲಿಕ್ಕಾಗತ್ತೆ? ಈ ಸುಡುಗಾಡಿಸಿದ್ದರು ನೋಡ್ಬೋದು. ಅವರೆಲ್ಲ ಕಾಡಲ್ಲಿ ಮೇಡಲ್ಲಿ ಈಗ ಇರ್ತಕ್ಕಂಥ ಜನ, ಅವ್ರಿಗೆ ಏನೂ ಇಲ್ಲ, ಊಟ ಮಾಡಿಕೊಂಡು ಭಿಕ್ಷಾಟನೆ ಮಾಡ್ಕೊಂಡು ಇರ್ತಕ್ಕಂಥದ್ದು ದೊಡ್ಡದು. ಇವತ್ತು ನಮ್ಮ ಚಾಮರಾಜನಗರ ನೀಲಗಾರರಾಗ್ಬೋದು ಅಥವಾ ನಮ್ಮ ದೇವ್ರಗೌಡರಾಗ್ಬೋದು, ಅವರೆಲ್ಲ ಇವತ್ತು ಬದುಕು ಕಟ್ಕೊಳ್ಳೋದೇ ಕಷ್ಟ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಭಿಕ್ಷಾಟನೆ ಮಾಡೋಕ್ಕೆ ಬಿಡಲ್ಲ. ಅವು ಬದುಕೆ ಭಿಕ್ಷಾಟನೆ ಮಾಡ್ಕೊಂಡು ಬದುಕ್ತಿದ್ದು. ಕರೋನಾ ಕಾಲಘಟ್ಟದಲ್ಲಿ ನಿಲ್ಲಿಸ್ಬಿಟ್ರು ಭಿಕ್ಷಾಟನೆ. ಅವ್ರಿಗೆ ಊಟಕ್ಕೂ ತೊಂದರೆ ಆಯಿತು. ಅಂಥ ಕಾಲಘಟ್ಟದಲ್ಲಿ ನಾವು ಕನ್ನಡ ಜಾನಪದ ಪರಿಷತ್ತು ಮನಸ್ಸು ಮಾಡಿ ರಾಜ್ಯದ ಬಹುತೇಕ ಬುಡಕಟ್ಟು ಮತ್ತು ಕಲಾವಿದರಿಗೆ ಲಾರಿಗಟ್ಟಲೆ ಆಹಾರ ಧಾನ್ಯಗಳನ್ನ ಕರೋನಾ ಸಂದರ್ಭದಲ್ಲಿ ಬುಡಕಟ್ಟು ಜನಾಂಗದವರಿಗೆ ತಾವು ಹೆಚ್ಚು ಹುಡುಕೊಂಡು ಹೋಗಿ ಅಲ್ಲಿನ ಗ್ರಾಮೀಣ, ಅದರಲ್ಲೂ ಕೂಡ ಹೆಸರೇ ಕೇಳದಂತಹ ಒಂದು ಜನಪದ ಕಲಾವಿದರು, ಹೊರಬರದಂತಹ ಜನಪದ ಕಲಾವಿದರು, ಸಮಾಜದಿಂದ ದೂರ ಉಳಿದಂಥವ್ರು, ಅವರೂ ಕೂಡ ಹುಡುಕೊಂಡು ಹೋಗಿ ಅವರಿಗೆ ಲಾರಿಗಟ್ಟಲೆ ಆಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ. ಖಂಡಿತ ಮೇಡಮ್. ಈಗ ಚಿತ್ರದುರ್ಗ ಜಿಲ್ಲೆ ಆಗ್ಬೋದು, ಬಾಗಲಕೋಟೆ ಜಿಲ್ಲೆ ಆಗ್ಬೋದು, ಬಿಜಾಪುರ ಜಿಲ್ಲೆ ಆಗ್ಬೋದು, ರಾಮನಗರ ಜಿಲ್ಲೆ ಆಗ್ಬೋದು, ತುಮಕೂರು ಜಿಲ್ಲೆ ಆಗ್ಬೋದು, ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಈಗ ಕಾರವಾರ ಜಿಲ್ಲೆಯ ಒಂದು ದೊಡ್ಡ ಒಂದು ನಾವು ಕಾರ್ ನಿಲ್ಲಿಸಿ ಒಂದು 4-5 ಕಿಲೋಮೀಟರ್ ಲಾರಿ ನಿಲ್ಲಿಸಿ ಹೋಗ್ಬೇಕು. ಅಂಥ ಕಡೆ ಕಲಾವಿದರನ್ನು ಹುಡ್ಕೊಂಡು ಹೋಗಿ ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತು ಭಾಳಷ್ಟು ಜನ ಸಹಾಯ ಮಾಡೋದು. ಅದಕ್ಕೆ ಲಕ್ಷಾಂತರ ರೂಪಾಯಿ ಅವರಿಗೆ ಆ ಕಾಲಘಟ್ಟದಲ್ಲಿ ಸಹಾಯ ಮಾಡ್ತಕ್ಕಂಥ ಒಂದು ಕೀರ್ತಿ ಕನ್ನಡ ಜಾನಪದ ಪರಿಷತ್ಗೆ ಸಲ್ಲತ್ತೆ ಅಂತ ಅಂದ್ಕೊಳ್ತೀನಿ ಮೇಡಮ್. ಸರಿ, ಲಿಖಿತ ರೂಪಕ್ಕೆ ತಾವು ಅದನ್ನು ತಂದ್ರಿ. ಯಾಕೆ ಅಂತ ಹೇಳಿದ್ರೆ ಮುಂದಿನ ಸಂತತಿಗೆ, ಮುಂದೆ ಬಹಳಷ್ಟು ಯುಗಗಳ ಕಳೆದ್ರೂ ಕೂಡ ಈ ಜನಪದ ಸಾಹಿತ್ಯ ಸಂಸ್ಕೃತಿ ನಮ್ದು ಉಳ್ಕೋಬೇಕು, ಪರಂಪರೆ ಅಂತ ಹೇಳಿದ್ರೆ ಅದು ಲಿಖಿತ ರೂಪದಲ್ಲಿರಬೇಕು ಅಂತ ಸಿಡಿಗಳನ್ನು ಕೂಡ ತಂದ್ರಿ. ಈ ತಂದಿರುವಂಥದ್ದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಎಷ್ಟು ದಿನಗಳಿಗೊಮ್ಮೆ, ಎಷ್ಟು ತಿಂಗಳಿಗೊಮ್ಮೆ ನೀವು ಅದನ್ನ ಸಮೀಕ್ಷೆಗಳನ್ನು ಮಾಡ್ತಿರ್ತೀರಿ? ತಿಳಿಸ್ಕೊಡಿ. ಈಗ ಜನಪದ ಮೌಖಿಕ ಪರಂಪರೆಯ ಗೀತೆಗಳನ್ನು ದಾಖಲು ಮಾಡ್ತಕ್ಕಂಥ ಒಂದು ಕೆಲಸ ಭಾಳ ಹಿಂದೆನೂ ಮಾಡ್ತಾ ಇದ್ರು. ಈಗ ಜಿ.ಶಂ ಪರಮಶಿವಯ್ಯವರು ಭಾಳಷ್ಟು ಕೆಲಸ ಮಾಡಿದ್ರು ಅದ್ರ ಬಗ್ಗೆ. H.L. ನಾಗೇಗೌಡರು ಕೆಲಸ ಮಾಡಿದ್ರು ದಕ್ಷಿಣ ಕರ್ನಾಟಕ ಭಾಗದಲ್ಲಿ, ಜೆ. ಜವರೇಗೌಡರು ಮಾಡಿದರು. ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಾದರೆ ಇವತ್ತು ಕರ್ನಾಟಕ 1931 ಇಸ್ವಿಯಲ್ಲಿ ಅವರೊಂದು ಪುಸ್ತಕ ತರ್ತಾರೆ, ಘರತಿಯ ಪದಗಳು ಅಂತ ಒಂದು ರಾಗಿ ಬೀಸೋ ಪದಗಳ ಪುಸ್ತಕ ಫಸ್ಟ್ ತರ್ತಾರೆ. ಅಲಸಂಗಿ ಗೆಳೆಯರು ಮೊದಲನೇ ಜಾಗೃತಿ ಮೂಡಿಸ್ತಾರೆ ರಾಜ್ಯಕ್ಕೆ. ವಿಜಯಪುರ ಜಿಲ್ಲೆಯವರು ಅಳಸಂಗಿ ಗೆಳೆಯರು, ಅಲ್ಲಿ ಅವರು 4-5 ಜನ ಇರ್ತಾರೆ. ದೋಲಾ ಸಾಬು, ಸಿಂಪಿ ಲಿಂಗಣ್ಣ, ಕಾಪ್ಸೆ, ಇವರೆಲ್ಲ ಸೇರಿಕೊಂಡು ಮೊದಲನೇ ಜಾಗೃತಿ ಮೂಡಿಸ್ತಾರೆ ಆ ಭಾಗದಲ್ಲಿ. ವೀರಣ್ಣ ದಂಡೆ ಇರ್ಬೋದು. ಆದಮೇಲೆ ಮೊದಲನೇ PhD ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಡಾಕ್ಟರ್ B.S. ಗದಗಿನಮಠ ಅವರು PhD ಮಾಡ್ತಾರೆ. ಅವ್ರು ಆದಮೇಲೆ ಸುಮಾರು ಜನ, 100 ಜನ ಮಾಡ್ತಾರೆ PhD-ನ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜಾನಪದದ ಮೇಲೆ PhD ಆಗಿರ್ತಕ್ಕಂಥ ರಾಜ್ಯ ಅಂದರೆ ಕರ್ನಾಟಕ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಸುಮಾರು 12 ಲಕ್ಷಕ್ಕಿಂತ ಹೆಚ್ಚು ಬುಡಕಟ್ಟು ಸಂಸ್ಕೃತಿ ಇರ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಜನಪದ ಕಲೆಗಳಾಗ್ಬೋದು, ಪ್ರದರ್ಶನ ಕಲೆಗಳಾಗ್ಬೋದು, ಮೌಖಿಕ ಪರಂಪರೆ ಗೀತೆಗಳಾಗ್ಬೋದು, ಬುಡಕಟ್ಟು ಸಂಸ್ಕೃತಿ ಆಗ್ಬೋದು, ಇದನ್ನೆಲ್ಲ ಪೂರ್ತಿ ದಾಖಲೆ ಮಾಡೋಕ್ಕೆ 5 ವಿಶ್ವವಿದ್ಯಾಲಯಗಳು ಬೇಕು ನಮಗೆ. ಎಷ್ಟು ಕೆಲಸ ಮಾಡ್ಬಿಟ್ಟು ಇವತ್ತು ಇತ್ತೀಚಿನ ದಿನಗಳಲ್ಲಿ ವಿಶ್ವವಿದ್ಯಾಲಯಗಳು ಆ ಸಂಶೋಧನೆ ಕಾರ್ಯಗಳನ್ನ ಕಡಿಮೆ ಮಾಡಿಬಿಟ್ಟಿದೆ. ಎಲ್ಲ ಮಾಡಿಬಿಟ್ಟಿದ್ದೀವಿ ಅಂದ್ಕೊಂಡ್ಬಿಟ್ಟಿದ್ದಾರೆ, ಆದರೆ ತುಂಬ ಮಾಡೋದಿದೆ ಮೇಡಮ್. ಇನ್ನು ಇವತ್ತು ನೋಡಿ ಮೇಡಮ್, ಇವತ್ತು ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದಷ್ಟು ಕಲೆಗಳನ್ನ ಪುನಶ್ಚೇತನ ಮಾಡಿ ಮತ್ತು ಹೊಸ ತರಬೇತಿ ಮೂಲಕ ಹುಟ್ಟಾಕುವಂಥ ಕೆಲಸ ಸರ್ಕಾರಗಳು ಮಾಡಬೇಕಾಗಿದೆ. ಕೇವಲ ನಮ್ಮಂಥ ಸಂಸ್ಥೆಗಳು ಮಾತ್ರ ಅಲ್ಲ, ಸರ್ಕಾರ ಜವಾಬ್ದಾರಿ ಅನ್ನೋದು. ಯಾಕಂದರೆ ನಾಳೆ ಅದು ನೋಡೋಕ್ಕೆ ಸಿಗಲ್ಲ ನಮಗೆ. ಇವತ್ತು ಗೊಂಬೆ ಆಟ ಬಂದ್ಬಿಟ್ಟು, ಗೊಂಬೆ ಆಟಗಳು ಇವತ್ತು ಸುಮಾರು ಒಂದು 400 ತಂಡ ಇತ್ತು, ಇವತ್ತು 30 ತಂಡಗಳಿಗೆ ಇಳಿದ್ಬಿಟ್ಟಿದೆ. ಇವತ್ತು ಗೊಂಬೆಗಳನ್ನ ಮಾರ್ಕೊತಾ ಇದ್ದಾರೆ ಕಲಾವಿದರು. ಯಾಕಂದರೆ ಈ ಗೊಂಬೆಗಳು ಯಾರು ನೋಡಲ್ಲ ಮೇಡಮ್. TV ಮತ್ತು ಸಿನಿಮಾ ಬಂದ ಮೇಲೆ ಗೊಂಬೆಗಳನ್ನ ಮರೆತು ಬಿಡ್ತಾ ಇದ್ದಾರೆ. ಈಗ ತೊಗಲು ಗೊಂಬೆ, ಸೂತ್ರದ ಗೊಂಬೆ ಎಷ್ಟು ಪ್ರಾಮುಖ್ಯತೆ ಪಡಿಬೇಕು ಅಂತ ಹೇಳಿದ್ರೆ
ಏಕೆಂದರೆ ಅದಕ್ಕೆ ಒಂದು 4000 ವರ್ಷದ ಇತಿಹಾಸ ಇದೆ ನಿಜ. ಪಪೆಟ್ರಿಗೆ. ಅದು ವಿಶ್ವ ಗೊಂಬೆಯಾಟ ದಿನಾಚರಣೆ ಅಂತೇಳಿ ಮಾರ್ಚ್ 21ನೇ ತಾರೀಕು ವಿಶ್ವಸಂಸ್ಥೆಯಿಂದ ಘೋಷಣೆ ಮಾಡ್ತಾರೆ. ಅದಾದಮೇಲೆ ವಿಶ್ವ ಬುಡಕಟ್ಟು ದಿನಾಚರಣೆ ಅಂತ ಆಗಸ್ಟ್ 9ನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಅದಾದಮೇಲೆ ವಿಶ್ವ ಜಾನಪದ ದಿನಾಚರಣೆ ಅಂತ ಆಗಸ್ಟ್ 22ನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಈ ಎಲ್ಲ ಆಚರಣೆಗಳ ಮೂಲಕ ನಾವೇನಕ್ಕೆ ಈಗಲೂ ಸಹ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಮತ್ತು ಮೂಲ ಕಲಾವಿದರಿಗೆ ಮೂಲತನವನ್ನು ಉಳಿಸ್ಕೊಂಡು ಹೋಗುವಂಥ ಕಲಾವಿದರಿಗೆ ಹೆಚ್ಚು ಮನ್ನಣೆ ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೂ ಭಾಳಷ್ಟು ಆಗ್ರಹ ಮಾಡಿದ್ದೀನಿ ಮೇಡಮ್. ಖಂಡಿತ ನಿಮ್ಮ ಆಲೋಚನೆ, ನೀವು ಆ ದಾರಿಯಲ್ಲಿ ಹೋಗ್ತಿದ್ದೀರಿ ಅಂದರೆ ಭಾಳಷ್ಟು ಕಲಾವಿದರಿಗೆ ಅನಿಸ್ತಿರುತ್ತೆ ನಾವು ಇವತ್ತು ಸುರಕ್ಷಿತವಾಗಿದ್ದೀವಿ, ನಮ್ಮ ಬದುಕು ಸುರಕ್ಷಿತವಾಗಿದೆ, ಯಾಕೆಂದರೆ ನೀವು ಹಾಗೂ ನಿಮ್ಮ ತಂಡ ಸತತವಾಗಿ ದುಡಿತಿದ್ದೀರಿ. ಇನ್ನಷ್ಟು ಚರ್ಚೆಯನ್ನು ಮಾಡೋಣ ವೀಕ್ಷಕರೇ. ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಭೇಟಿಯಾಗ್ತೀವಿ. ವೈವಿಧ್ಯತೆಯ ತವರೂರು ಕನ್ನಡ ನಾಡು. ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿ, ಸಸ್ಯ ಪ್ರಾಣಿ ಸಂಕುಲಗಳು, ನಿಸರ್ಗ ರಮಣೀಯ ತಾಣಗಳ ಬೀಡಿದು. ಕನ್ನಡ ನಾಡಿನ ವೈವಿಧ್ಯ ರಮಣೀಯ ತಾಣಗಳ ಚಿತ್ರಣದ ವಿಶೇಷ ಕಾರ್ಯಕ್ರಮ ತಾಣಯಾನ ಇದೇ ಆಗಸ್ಟ್ ತಿಂಗಳಿನಿಂದ ಪ್ರತಿ 2ನೇ ಮತ್ತು 4ನೇ ಭಾನುವಾರ ರಾತ್ರಿ 9:30 ಮರುಪ್ರಸಾರ ಮೊದಲ ಮತ್ತು 3ನೇ ವಾರದ ಮಂಗಳವಾರ ರಾತ್ರಿ 8 ಗಂಟೆಗೆ. ರಾತ್ರಿ 8 ಗಂಟೆಗೆ. ವೈವಿಧ್ಯತೆಯ ತವರೂರು ಕನ್ನಡ ನಾಡು. ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿ, ಸಸ್ಯ ಪ್ರಾಣಿ ಸಂಕುಲಗಳು, ನಿಸರ್ಗ ರಮಣೀಯ ತಾಣಗಳ ಬೀಡಿದು. ಕನ್ನಡ ನಾಡಿನ ವೈವಿಧ್ಯ ರಮಣೀಯ ತಾಣಗಳ ಚಿತ್ರಣದ ವಿಶೇಷ ಕಾರ್ಯಕ್ರಮ ತಾಣಯಾನ ಇದೇ ಆಗಸ್ಟ್ ತಿಂಗಳಿನಿಂದ ಪ್ರತಿ 2ನೇ ಮತ್ತು 4ನೇ ಭಾನುವಾರ ರಾತ್ರಿ 9:30 ಮರುಪ್ರಸಾರ ಮೊದಲ ಮತ್ತು 3ನೇ ವಾರದ ಮಂಗಳವಾರ ರಾತ್ರಿ 8 ಗಂಟೆಗೆ. ವೀಕ್ಷಕರೇ, ಮತ್ತೊಮ್ಮೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಜನಪದ ಹಾಡುಗಳನ್ನ ಕೇಳ್ತಾ ಇದ್ರೆ ಆ ಜಾನಪದ ಶೈಲಿಯೇ ಒಂದು ವಿಶೇಷ ರೀತಿಯಲ್ಲಿ ಎಲ್ಲರ ಮನಸ್ಸನ್ನು ಮುಟ್ಟುತ್ತೆ. ಇನ್ನು ಆ ಪದಗಳ ಸಾಹಿತ್ಯದ ಬಳಕೆಯನ್ನು ಗಮನಿಸಿದ್ರೆ ಒಂದು ಸಣ್ಣ ಮಗುಗ್ ಮಲಗಿಸೋದ್ರಿಂದ ಹಿಡಿದು ಸೋಬಾನೆ ಪದದವರೆಗೂ ಕೂಡ, ಹಾಗೆ ಮಾದಪ್ಪನ ಹಾಡುಗಳು, ಸೌದತ್ತಿ ಯಲ್ಲಮ್ಮನ ಹಾಡುಗಳು, ಆ ದೇವರು ಏನು, ಆ ದೇವರ ಒಂದು ವೈಶಿಷ್ಟ್ಯತೆ ಎಂಥದ್ದು, ಅವರ ಒಂದು ಅವ್ರು ಹೇಗೆ ನಮ್ಮನ್ನು ರಕ್ಷಿಸ್ತಾರೆ, ನಮ್ಮನ್ನು ಹೇಗೆ ಕಾಪಾಡ್ತಾರೆ, ನಾವು ಹೆಂಗೆ ಬೇಡ್ಕೋಬೇಕು ಅನ್ನೋದು ಕೂಡ ಹಾಡಿನ ಮೂಲಕ ಎಷ್ಟು ಅದ್ಭುತವಾಗಿ ನಮ್ಮ ಜಾನಪದ ಸಾಹಿತ್ಯ ನಮ್ಮ ಬದುಕಿನಲ್ಲಿ ಹಾಸು ಹೊಕ್ಕಾಗಿ ಬೆರ್ತೋಗಿದೆ. ಅಂತಹ ಜಾನಪದ ಸಾಹಿತ್ಯವನ್ನು ಇನ್ನಷ್ಟು ಶ್ರೀಮಂತಿಕೆಗೊಳಿಸ್ತಿರುವಂತಹ ಅತಿಥಿಗಳು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ನಿಮ್ಮ ಕನ್ನಡ ಜಾನಪದ ಪರಿಷತ್ತು ಕರ್ನಾಟಕದಾದ್ಯಂತ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ. ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ಮೇಡಮ್? ಕನ್ನಡ
ಜಾನಪದ ಪರಿಷತ್ ಮೂಲಕ ನಾವು ವಿಶೇಷವಾದ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿದ್ವಿ ರಾಜ್ಯದಲ್ಲಿ. ಮೊದಲನೇದು ಒಂದು ಬೆಂಗಳೂರಿನಲ್ಲಿ ಒಂದು ಗೊರವರ ಸಮ್ಮೇಳನ ಮಾಡಿದ್ವಿ. ರಾಜ್ಯದ 3-4-5 ಭಾಗದ ಗೊರವರನ್ನ ಒಟ್ಟಿಗೆ ಸೇರಿಸಿ ಒಂದು 300 ಗೊರವರನ್ನ ಒಟ್ಟಿಗೆ ಸೇರಿಸಿ ಬೆಂಗಳೂರಿನ ಸಿಂಗಾಪುರದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಆಗಿನ ಮೇಯರ್ ಆದಂಥ ಪದ್ಮಾವತಿ ಅವರು, ಕೇಂದ್ರ ಸಚಿವರಾದಂಥ ಸದಾನಂದ ಗೌಡರು, ರಾಜ್ಯ ಸಚಿವರಾದ ಕೃಷ್ಣ ಬೈರೇಗೌಡರೆಲ್ಲ ಭಾಗವಹಿಸಿ ಅಷ್ಟು ಗೊರವರನ್ನ ಒಟ್ಟಿಗೆ ಸೇರಿಸಿದಂಥದ್ದು ರಾಜ್ಯ ಕೀರ್ತಿಯಲ್ಲಿ ಮೊದಲನೇದು. ಅದಕ್ಕೆ ಸೀಮಿತವಾಗದೆ ರಾಜ್ಯದಲ್ಲಿ ಒಂದು ಈ ಜೋಗಿಗಳನ್ನೆಲ್ಲ ಒಂದು ಮಾಡಬೇಕಂತೇಳಿ ಶಿವಮೊಗ್ಗ ಜಿಲ್ಲೆ ಆನಂದಪುರದ ಮುರುಘಾ ಮಠದಲ್ಲಿ ಒಂದು ರಾಜ್ಯ ಮಟ್ಟದ ಜೋಗಿ ಸಮ್ಮೇಳನ ಮಾಡಿದ್ವಿ. ಕಿನ್ನರಿ ಜೋಗಿ, ಡಬ್ಬಾ ಜೋಗಿ, ಗಾಣಿಗ ಜೋಗಿ, ಎಣ್ಣೆ ಜೋಗಿ ಎಲ್ಲ ಜೋಗಿಗಳನ್ನ ಒಂದಕ್ಕೆ ಮಾಡಿ ಆ ಜೋಗಿ ಸಮ್ಮೇಳನ ನಾಡಿಸೋಜ ಅವ್ರನ್ನ ಸರ್ವಾಧ್ಯಕ್ಷರು ಮಾಡಿ ಭಾಳಷ್ಟು ವಿಶೇಷವಾದಂಥ ಕಾರ್ಯಕ್ರಮ ಮಾಡಿದ್ವಿ. ಅಷ್ಟಕ್ಕೆ ನಿಲ್ಲದೆ ಗೋಕರ್ಣದ ದೇವಸ್ಥಾನ ಜೊತೆಗೆ ಸೇರಿಕೊಂಡು ಗೋಕರ್ಣದ ಸಮುದ್ರ ತಡದಲ್ಲಿ ಜಲಜನಪದೋತ್ಸವ ಅಂತ ಮಾಡಿದ್ವಿ. ಹೊಸ ಕಾನ್ಸೆಪ್ಟ್, ಯಾರು ಆ ಕಾನ್ಸೆಪ್ಟ್ಗೆ ಹೋಗಿರಲಿಲ್ಲ. ಜಲದಲ್ಲಿ ಜಾನಪದ ಹೇಗಿದೆ ಅನ್ನೋದನ್ನು ತೋರಿಸ್ಕೊಟ್ವಿ. ಆವಾಗ ಹಾಲಕ್ಕಿ ನಮ್ಮ ಕುಣಿತದ ಪದ್ಮಶ್ರೀ ಪಡೆದಂಥ ಅವರಾಗ್ಬೋದು, ಅಲ್ಲಿನ ದೇವಸ್ಥಾನದವರಾಗ್ಬೋದು, ಭಾಳಷ್ಟು ವಿದ್ವಾಂಸರನ್ನ ಮತ್ತು ಕಲಾವಿದರನ್ನ ಸೇರಿಸಿ ಮಾಡೋದ್ರ ಜೊತೆಗೆ ಅದನ್ನು ಕಂಟಿನ್ಯೂ ಮಾಡಿ ಕಳೆದ ವರ್ಷ ಸಹ ಮರವಂತೆಯ ಬೀಚು ಮತ್ತು ನದಿ ಪಕ್ಕದಲ್ಲಿ ಒಂದು ರಾಜ್ಯ ಮಟ್ಟದ ಜಲಜನಪದೋತ್ಸವ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಅಗ್ನಿ ಜಾನಪದೋತ್ಸವ, ವಾಯು ಜಾನಪದೋತ್ಸವ ಸಹ ಮಾಡಬೇಕು ಅಂತಿದ್ವಿ. ಇಷ್ಟಕ್ಕೆ ನಾವು ಸುಮ್ಮನಾಗದೆ ರಾಜ್ಯ ಮಟ್ಟದಲ್ಲಿ ಮಹಿಳಾ ಸಮ್ಮೇಳನ, ರಾಜ್ಯ ಮಟ್ಟದಲ್ಲಿ ಹಂತಿ ಹಬ್ಬ, ರಾಜ್ಯ ಮಟ್ಟದಲ್ಲಿ ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆಗಬಾರ್ದು ಅಂತೇಳಿ ಮುಸ್ಲಿಂ ಜನಪದ ಸಾಹಿತ್ಯ ಹಾಗೂ ಕ್ರೈಸ್ತ ಜಾನಪದ ಸಾಹಿತ್ಯ ಹಾಗೂ ಜೈನ ಜಾನಪದ ಸಾಹಿತ್ಯದ ವಿಚಾರ ಸಂಕಿರಣಗಳನ್ನ, ಅದರ ಗೋಷ್ಠಿಗಳನ್ನ ಸಹ ಮಾಡೋಕ್ಕೆ ಪ್ರಾರಂಭ ಮಾಡಿ ಎಲ್ಲ ಕಡೆ ನಮ್ಮ ಜಿಲ್ಲಾ ಘಟಕಗಳಲ್ಲಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ರಾಜ್ಯ ಮಟ್ಟದಲ್ಲಿ 17 ಜಿಲ್ಲೆಗಳ ಜಿಲ್ಲಾ ಸಮ್ಮೇಳನಗಳನ್ನ, ಬಬಲೇಶ್ವರದಲ್ಲಿ ವಿಭಾಗ ಮಟ್ಟದ ರಾಜ್ಯ ಸಮ್ಮೇಳನಗಳನ್ನ, ಆಮೇಲೆ ರಾಯಚೂರಲ್ಲಿ ಜಿಲ್ಲಾ ಮತ್ತು ರಾಜ್ಯ ಸಮ್ಮೇಳನವನ್ನು, ವಿಶೇಷವಾಗಿ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗ ನಮ್ಗೆ ಭಾಳ ಗಟ್ಟಿ ಇದೆ. ಅಲ್ಲಿನ ಒಂದೊಂದು ಸಮ್ಮೇಳನಗಳಿಗೂ ಸಹ 3,000-5,000 ಮನೆ, ಬಬಲೇಶ್ವರ ಸಮ್ಮೇಳನದಲ್ಲಿ 8-10,000, ಸಾವಿರಾರು ಜನ ಕಲಾವಿದರು. ಮತ್ತು ಸಿಂದಗಿಲಿ ಒಂದು ದೊಡ್ಡ ಸಮ್ಮೇಳನ ಮಾಡಿದ್ವಿ. ಅದ್ರ ಜೊತೆಗೆ ಸಾಲೋಟಿಗೆಲ್ಲಿ ಒಂದು ಸಮ್ಮೇಳನ ಮಾಡಿದ್ವಿ, ಇಂಡಿ ತಾಲೂಕಿನ ಸಾಲೋಟಿಗೆಲ್ಲಿ ಒಂದು ಸಮ್ಮೇಳನ ಮಾಡಿದ್ವಿ. ಕೋಲಾರ ಜಿಲ್ಲೆಯಲ್ಲಿ ಒಂದು ಸಮ್ಮೇಳನ ಮಾಡಿದ್ವಿ, ಮುನಿಂಟೇಗೌಡ ಅವ್ರ ನೇತೃತ್ವದಲ್ಲಿ. ಆಗಿನ ಸ್ಪೀಕರ್ ಅಂತ ರಮೇಶ್ ಕುಮಾರ್ ಸಮ್ಮೇಳನಕ್ಕೆ ಭಾಗವಹಿಸಿದ್ರು. ಆ ಥರ ವಿಶೇಷವಾದ ಸಮ್ಮೇಳನಗಳ ಜೊತೆಗೆ ಹೆಣ್ಣು ಮಕ್ಕಳಿಗೆ ಜಡೆ ಎಣೆಯುವ ತರಬೇತಿ ಮತ್ತು ಸ್ಪರ್ಧೆಗಳನ್ನ ಮಾಡಿದ್ವಿ. ಎಷ್ಟು ವಿವಿಧ ಬಗೆಯಲ್ಲಿ ಹೆಣ್ಮಕ್ಳು ಜಡೆ ಎಣಿಬಹುದು. ಯಾಕೆಂದ್ರೆ ಈಗಿನ ಕಾಲದಲ್ಲಿ ನೀವು ಹೇಳ್ತಿದ್ರಿ ಮೇಡಮ್, ಯಾರು ಜಡೆನೇ ಹಾಕೊಳ್ಳಲ್ಲ ನೋಡಿ, ನೀವು ಜಡೆ ಹಾಕೊಂಬೋದಿತ್ತು ಅಂತ ಹೇಳ್ತಿದ್ರಿ ನನಗೆ ಮಾತಾಡ್ತಾ. ಆ ವಿಭಿನ್ನ ರೀತಿಯಲ್ಲಿ ಜಡೆ ಹೆಣಿಯೋದು ಕೂಡ ಒಂದು ಕಲೆ, ಅದು ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಅಂತ ಕೂಡ ತಾವು ಹೇಳ್ತಾ ಇದ್ರಿ. ಗಾದೆ ಮತ್ತೆ ಒಗಟುಗಳ ಸಮ್ಮೇಳನ ಮಾಡಿದ್ರಂತೆ, ಹೌದಾ? ಹೌದು ಮೇಡಮ್. ತರೀಕೆರೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮೊದಲು ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧೆ ಮಾಡಿ ತರೀಕೆರೆಯಲ್ಲಿ ರಾಜ್ಯ ಮಟ್ಟದ ಒಗಟು ಸ್ಪರ್ಧೆ ಮಾಡಿದ್ವಿ. ಭಾಳ ವಿಶೇಷವಾಗಿ ಅಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷರ ಸೂರ್ಯ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಡೆಸಿದ್ವಿ. ಮತ್ತು ಹಾಸನದಲ್ಲಿ ಶಿವಪ್ರಕಾಶ್ ಅಂತಿದ್ರು, ಅಲ್ಲಿನೂ ಸಹ ಹಾಸನದಲ್ಲಿ ಜಿಲ್ಲೆಗಳಲ್ಲಿ ನಡೆದು ರಾಜ್ಯ ಮಟ್ಟದಲ್ಲಿ ಒಂದು ಗಾದೆ ಸ್ಪರ್ಧೆ ಮಾಡಿದ್ವಿ ಮೇಡಮ್. ಈ ಸ್ಪರ್ಧೆಗಳು ಮಾಡೋ ಮೂಲಕ ಏನಾಯ್ತು ಅಂದರೆ ಮತ್ತೆ ನಾವು ಆ ಗಾದೆಗಳಿಗೊಂದು ಗೈಡ್ಲೈನ್ಸ್ ರೆಡಿ ಮಾಡಿದ್ವಿ, ಒಗಟುಗೊಂದು ಗೈಡ್ಲೈನ್ಸು, ಒಡಪಿಗೊಂದು ಗೈಡ್ಲೈನ್ಸ್ ಮಾಡೋದ್ರ ಜೊತೆಗೆ ರಾಜ್ಯದ ಮಟ್ಟದಲ್ಲಿ ಮೌಖಿಕ ಪರಂಪರೆ ಗೀತೆಗಳು, ಮಹಾಕಾವ್ಯಗಳು, ಬಿಡಿಗೀತೆಗಳ ಸ್ಪರ್ಧೆ ಮಾಡಿದ್ವಿ. ಯಾಕಂದರೆ ಹುಡುಗರು ಹುಡುಕ್ಲಿ, ಈ 5 ಮಹಾಕಾವ್ಯಗಳು, 78 ಖಂಡಕಾವ್ಯಗಳು ಹುಡುಕಿ ಹೊಸ ಹಾಡುಗಳನ್ನ ಆಡಲಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದ್ವಿ. ಜನಪದ ಆಹಾರ ಪದ್ಧತಿಯ ಬಗ್ಗೆ ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಸೂಲಗಿತ್ತಿಯರನ್ನ ಮತ್ತು ಡಾಕ್ಟರ್ಗಳನ್ನ ಸೇರಿಸಿ ಒಂದು ಹೊಸ ಅಧ್ಯಾಯ ಕ್ರಿಯೇಟ್ ಮಾಡಿದ್ವಿ. ನ್ಯಾಯಾಂಗ ಪದ್ಧತಿಯಲ್ಲಿ ಜಾನಪದ ಇದೆ ಅನ್ನೋದಕ್ಕೆ ಜಾನಪದ ನ್ಯಾಯ ಪದ್ಧತಿ ಮಾಡಿಸಿದ್ವಿ. ಅದರ ಜೊತೆಗೆ ಜನಪದದಲ್ಲಿ ನಿಷೇಧಗಳೇನಿದೆ, ಜನಪದದಲ್ಲಿ ಬೈಗುಳ ಇದೆ, ಅದರ ಮೇಲೆ PhDಗಳು ಮಾಡಿದ ದೇವರುಗಳನ್ನ ಬೈಯುವಂಥ ಪದ್ಧತಿಗಳಿದೆ. ಜನಪದದಲ್ಲಿರ್ತಕ್ಕಂಥ ನಿಷೇಧಗಳು, ಜನಪದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು, ಜನಪದದಲ್ಲಿರ್ತಕ್ಕಂಥ ಆರಾಧನೆಗಳು, ಜನಪದದಲ್ಲಿ ಆಯಾಮಗಳು, ಜನಪದದಲ್ಲಿರ್ತಕ್ಕಂಥ ಎಲ್ಲವನ್ನು ನಾವು ವಿದ್ಯಾರ್ಥಿಗಳು ತರೋಕ್ಕೋಸ್ಕರ ರಾಜ್ಯ ಮಟ್ಟದಲ್ಲಿ ವಿಕಾಸಕ್ಕಾಗಿ ಜಾನಪದ ಅಂತ ವಿಶೇಷ ಕಾರ್ಯಕ್ರಮ ಮಾಡಿದ್ವಿ. ಕಾಲೇಜಿಗೆ ಮಟ್ಟದಲ್ಲಿ ನಡೆದ್ರಿ? ಇಲ್ಲ, ಪ್ರಾಥಮಿಕದಿಂದ ಮಾಸ್ಟರ್ ಡಿಗ್ರಿವರೆಗೂ ಅದನ್ನು ಸರ್ಕಾರ ಸರ್ಕ್ಯುಲರ್ ಹಾಕೊಟ್ಟಿದ್ರು ನಮಗೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ, ಉದ್ಯೋಗ ತರಬೇತಿ ಇಲಾಖೆಗಳು ಸಪೋರ್ಟ್ ಮಾಡ್ತಾರೆ ನಮಗೆ. ನಮ್ಮೆಲ್ಲ ಶಾಲೆಗಳಿಗೂ ಮಾಡ್ಬೋದು ನೀವು ಅಂತೇಳಿ ಸುತ್ತೋಲೆ ಹಾಕಿದ್ರು. ಅದರಿಂದ ನಮ್ಗೆ ಏನು ಸಹಾಯ ಆಯ್ತು ಅಂದರೆ ಮಕ್ಳಿಗೆ ರೀಚ್ ಆಗೋಕ್ಕಾಯ್ತು. ಮಕ್ಳಿಗೆ ಜನಪದ ಕ್ರೀಡೆಗಳಿಗೂ ಅಂದರೆ ಗೊತ್ತಿರಲಿಲ್ಲ. ಮರಕೋತಿ ಆಟ ಎಷ್ಟೋ ಮಕ್ಳು ಆಡಿರಲ್ಲ, ಅದನ್ನು ಮಾಡಿದ್ವಿ. ರಾಜ್ಯ ಮಟ್ಟದಲ್ಲಿ ರಂಗೋಲಿ ಪರಿಷತ್ ಅಂತ ಒಂದು ಪ್ರಾರಂಭ ಮಾಡಿದ್ವಿ. ರಂಗೋಲಿ ಬಗ್ಗೆ ಡಾಕ್ಟರ್ ಭಾರತಿ ಮರವಂತೆ PhD ಮಾಡಿ ಮೊದಲನೇ PhD ರಾಜ್ಯದಲ್ಲಿ ನಮ್ಮ ವಿಭಾಗ ರಾಜ್ಯ ಸಂಚಾಲಕರಾಗಿದ್ದಾರೆ ಈಗ ಅವರು. ಅವ್ರ ಮೂಲಕ ನಾವು ಒಂದಷ್ಟು ರಂಗೋಲಿಯ ಬಗ್ಗೆ ಜಾಗೃತಿ, ಅವ್ರು ನೀರಿನ ಮೇಲೆ ರಂಗೋಲಿ ಬಿಡಿಸ್ತಾರೆ. ಆ ಥರ ಹೊಸ ಕಾನ್ಸೆಪ್ಟ್ನ ರಂಗೋಲಿ ಯಾಕೆ ಬೇಕು ಅನ್ನೋದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕೆಲಸಗಳು. ಆಮೇಲೆ ಜನಪದ ಅಂದ್ರೇನು, ಜಾನಪದ ಅಂದ್ರೇನು ಅನ್ನೋ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಂಥ ಕಮ್ಮಟಗಳು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬೆಂಗಳೂರಲ್ಲಿ ಒಂದಷ್ಟು ಕಾಲೇಜುಗಳ ಜೊತೆಗೆ MIU ಮಾಡ್ಕೊಂಡಿದ್ದೀವಿ. ಆ ಕಾಲೇಜುಗಳ ಜೊತೆ ವರ್ಷಕ್ಕೆ 4-5 ಕಾರ್ಯಕ್ರಮಗಳು ಸೇರ್ಕೊಂಡು ಮಾಡ್ತಕ್ಕಂಥದ್ದು. ಇವತ್ತು ಸುಮಾರು ಕಾಲೇಜ್ ಜನಪದ ಹಬ್ಬಗಳಾಗಿ ಪರಿವರ್ತಿಸಿದ್ವಿ.
ಅಂದರೆ ಜಾಗೃತಿ ಹೆಚ್ಚು ಆಗದಷ್ಟು ಈಗ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಸಪೋರ್ಟ್ ನಗರ ಜಿಲ್ಲೆಯಲ್ಲಿ ಸಿಗ್ತಾ ಇದೆ ನಮ್ಮ ಕಲಾವಿದರಿಗೆ ಮೇಡಮ್. ನಾವಿವಾಗ ಒಂದು ಚಿತ್ರಗಳನ್ನ ತೋರಿಸ್ತಾ ಇದ್ದೀವಿ. ನಮ್ಮ ಬೆಂಗಳೂರಿನ ಲಗ್ಗೆರೆ ಹತ್ರ ಇರುವಂತಹ ಜಾನಪದ ಕುಟೀರ. ಹೆಸರು ಕುಟೀರ ಆದ್ರೂ ಕೂಡ ಇಲ್ಲಿ ಏನಿಲ್ಲ ಅಂದ್ರೂ ಸರಿಸುಮಾರು 2,000ಕ್ಕೂ ಹೆಚ್ಚು ವಸ್ತುಗಳಿದೆಯಂತೆ. ಜಾನಪದ ಶೈಲಿಯ ಬದುಕು, ಅವರ ಅಡುಗೆ, ಉಡುಗೆ ತೊಡುಗೆ, ಹಾಗೆ ಅವರು ನಿಷೇಧಗಳು ಇವೆಲ್ಲವೂ ಕೂಡ ಇಲ್ಲಿದೆಯಂತೆ. ಹೇಳಿ ಈ ವಸ್ತು ಸಂಗ್ರಹಾಲಯದ ಬಗ್ಗೆ. ಸುಮಾರು 15 ವರ್ಷದಿಂದ ನನಗೊಂದು ಹುಚ್ಚಿತ್ತು ಮೇಡಮ್. ನಾವು ನಗರೀಕರಣದ, ಕಂಪ್ಯೂಟರೀಕರಣ, ಮೊಬೈಲೀಕರಣದ ಮಧ್ಯೆ ನಮ್ಮ ಮಕ್ಕಳಿಗೆ ಇವತ್ತು ಬೇಸಾಯದ ಪದ್ಧತಿಗಳಾಗ್ಬೋದು, ನೇಗಿಲು ಹೇಗಿರುತ್ತೆ ಅಂತ ಆಗ್ಬೋದು, ಅಥವಾ ಕುಂಟೆ ಅಂದ್ರೆ ಏನಂತ ಆಗ್ಬೋದು, ಅಥವಾ ನಮ್ಮ ಈ ರೈಲಲ್ಲಿ ಕೊಂಡೊಯ್ಯುವಂಥ ಚೊಂಬ ಆಗ್ಬೋದು, ಏನು ಗೊತ್ತಿರಲ್ಲ. ಅದನ್ನು ಮಕ್ಕಳಿಗೆ ಗಮನಕ್ಕೆ ತರಬೇಕು. ಒಂದಷ್ಟು ವಿದ್ವಾಂಸರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಮನೆಗೂ ಭಿಕ್ಷೆ ಬೇಡ್ದಂಗೆ ಬೇಡಿದ್ವಿ ಮೇಡಮ್. ಸುಮಾರು ವಸ್ತುಗಳನ್ನ ಸಂಗ್ರಹ ಮಾಡೋಕ್ಕೋಸ್ಕರ ನಮ್ಮ ಸ್ವಂತ ಬಿಲ್ಡಿಂಗ್ ಅದಕ್ಕೋಸ್ಕರ ತ್ಯಾಗ ಮಾಡಿದ್ವಿ. ಆ ಬಿಲ್ಡಿಂಗ್ ಪೂರ್ತಿ ವಸ್ತು ಸಂಗ್ರಹ ಮಾಡಿದ್ದೀವಿ. ಕಲಾವಿದರು ಬಂದರೆ ಉಳ್ಕೊಳ್ಳೋಕ್ಕೆ ಅವ್ರ ವ್ಯವಸ್ಥೆ ಮಾಡಿದ್ದೀವಿ. ಯಾರೇ ಮೂಲ ಕಲಾವಿದರು, ಹೆಚ್ಚು ಮೂಲ ಕಲಾವಿದರಿಗೆ ಆದ್ಯತೆ ಕೊಡ್ತೀನಿ ಮೇಡಮ್. ನಾನು ಎಷ್ಟು ವಯಸ್ಸಾಗಿರೋದು, ಈಗ ಕನ್ನಡ ಜಾನಪದ ಪರಿಷತ್ತಿಂದ ಪ್ರತಿ ವರ್ಷ ಜಾನಪದ ಪ್ರಪಂಚ ಪ್ರಶಸ್ತಿಯನ್ನು ಕೊಡ್ತೀವಿ. 60 ವರ್ಷ ಹಾಗೆ ಅಥವಾ ಹತ್ರ ಇರ್ತಕ್ಕಂಥ ಕಲಾವಿದರಿಗೆ ಏನೂ ಪ್ರಶಸ್ತಿ ಬಂದಿರಬಾರ್ದು ಅಂಥವ್ರನ್ನ ಹುಡುಕಿ ತೆಗೀರಿ ಅಂತ ನಾನು ಜಿಲ್ಲಾಧ್ಯಕ್ಷರಿಗೆ ಹೇಳಿರ್ತೀನಿ. ಯಾಕಂದರೆ ಏನು ಇಲ್ದಿರೋರು ಪ್ರಶಸ್ತಿ ಕೊಡಬೇಕು, ಬಂದಿರೋರಿಗೆ ಪ್ರಶಸ್ತಿ ಕೊಡಬಾರ್ದು ಅಂತ ಆ ಕಾನ್ಸೆಪ್ಟ್ ಮೇಲೆ ಒಟ್ಟು ಈ ಮ್ಯೂಸಿಯಮ್ಮಿಂದ ಈಗ ಬೆಂಗಳೂರಲ್ಲಿ ತುಂಬ ಜನ ಸ್ಕೂಲು ಕಾಲೇಜುಗಳು ಬಂದು ಭೇಟಿ ಕೊಡ್ತಾ ಇದ್ದಾರೆ. ನಮಗೆ ತೋರಿಸಿ ಬೆಂಗಳೂರಲ್ಲಿ ಏನೇನಿದೆ ಅನ್ನೋ. ಇದರಿಂದ ಏನಾಗ್ತಿದೆ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಜಾಗೃತಿ ಮೂಡ್ತಾ ಇದೆ. ಎಷ್ಟು ವಸ್ತುಗಳನ್ನು ನೋಡಿದ ತಕ್ಷಣ ಇದು ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ನಾವು ಹಳೆ ಕಾಲ ಟಿವಿಗಳಿಂದ ಹಿಡಿದು ಪ್ರತಿ ಎಲ್ಲ ಕೃಷಿ ಪರಂಪರೆ ವಸ್ತುಗಳು, ಮನೆ ವಸ್ತುಗಳು, ಹಳೆ ಕಾಲದಲ್ಲಿ ಬಳಸ್ತಕ್ಕಂಥ ಎಲ್ಲ ಈ ತತ್ರಾಣಿಯಿಂದ ಹಿಡಿದು ಪ್ರತಿಯೊಂದು ನಾವು ಇಟ್ಟಿದ್ದೀವಿ ಮೇಡಮ್. ಅದನ್ನು ನೋಡ್ಬೋದು, ಯಾರು ಬೇಕಾದ್ರೆ ಸಾರ್ವಜನಿಕರು ಬಂದು ನೋಡ್ಬೋದು. ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಕೂಡ ಅಲ್ಲಿನ ಜಾನಪದ ಶೈಲಿನೂ ಕೂಡ ಅಧ್ಯಯನ ಮಾಡಿದ್ರಿ. ಛತ್ತೀಸ್ಗಢ, ರಾಜಸ್ಥಾನ, ಜೈಪುರ. ಈ ಒಂದು ಅಧ್ಯಯನದ ಮಾಡ್ತಾ ನಮ್ಮ ಕರ್ನಾಟಕದೊಂದಿಗೆ ಅದರ ಹೇಗಿದೆ ಸಾಮ್ಯತೆಗಳನ್ನು ಕೂಡ ತಾವು ಅಧ್ಯಯನ ಮಾಡಿದ್ದೀರಿ. ಅದ್ರ ಬಗ್ಗೆ ನಾನು ಬಹುತೇಕ 2 ರಾಜ್ಯಗಳು ಬಿಟ್ಟರೆ ಭಾರತದ ಎಲ್ಲ ರಾಜ್ಯಗಳಿಗೂ ಪ್ರಯಾಣ ಮಾಡಿದ್ದೀನಿ ಮೇಡಮ್. ಅದಕ್ಕೆ ಭಾರತ ಸರ್ಕಾರನೂ ಕಾರಣ, ಕರ್ನಾಟಕ ಸರ್ಕಾರವೂ ಕಾರಣ. ಅವ್ರು ಕಳಿಸ್ಕೊಟ್ಟಿದ್ದಕ್ಕೆ ಹೋಗ್ಲಿಕ್ಕಾಯಿತು. ಆವಾಗ ನೆಹರು ಯುವ ಕೇಂದ್ರಗಳು ಸಪೋರ್ಟ್ ಮಾಡಿದ್ದಾರೆ, ಯುವಜನ ಇಲಾಖೆಗಳು ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಒಟ್ಟಾರೆ ಹೇಳಬೇಕಂದ್ರೆ ಮೇಡಮ್, ಛತ್ತೀಸ್ಗಢಲ್ಲಿರ್ತಕ್ಕಂಥ ಮೂಲ ಜನ ಬುಡಕಟ್ಟಾಗ್ಬೋದು, ಜಾರ್ಖಂಡಲ್ಲಿರ್ತಕ್ಕಂಥ ಬುಡಕಟ್ಟಾಗ್ಬೋದು, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಒಡಿಸ್ಸಾ, ಬಿಹಾರ, ನಾಗಾಲ್ಯಾಂಡು, ಮಣಿಪುರು, ಈ ಭಾಗದ ಗಡಿ ಭಾಗದ ಆ ಜನಪದ ಸಂಸ್ಕೃತಿಗೂ ನಮ್ಮ ಜನಪದ ಸಂಸ್ಕೃತಿಗೂ ಒಂದು ಹೊಂದಾಣಿಕೆ ತರಬೇಕು, ಸಾಮರಸ್ಯ ತರಬೇಕು ಅಂತೇಳಿ ಒಂದು ಮನಸ್ಸಿತ್ತು. ಅದಕ್ಕೆ ಒಂದು ಇಂಟರ್ ಸ್ಟೇಟ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಆ್ಯಂಡ್ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿದಾಗ ಸುಮಾರು ರಾಜ್ಯಗಳವ್ರನ್ನ ಇಲ್ಲಿ ಕರೆಸೋದಕ್ಕಾಯಿತು. ಅದನ್ನು ಸರ್ಕಾರಗಳ ಜೊತೆಗೂ ಮಾಡಿದ್ವಿ, ನಾವು ವೈಯಕ್ತಿಕವಾಗಿ ಮಾಡಿದ್ವಿ. ಅದಕ್ಕೆ ಭಾಳಷ್ಟು ಸಪೋರ್ಟ್ ಸಿಕ್ತು. ಮತ್ತೊಂದು ವಿನಿಮಯ, ಯಾಕಂದರೆ ಪಕ್ಕದ ತಮಿಳುನಾಡು ಇರ್ತಕ್ಕಂಥ ಕರಗಾಟ ನಮ್ಗೆ ಗೊತ್ತಿರಲ್ಲ, ನಮ್ಮಲ್ಲಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಸೋಮನ ಕುಣಿತ ಅವ್ರಿಗೆ ಗೊತ್ತಿರಲ್ಲ, ಅಥವಾ ಕೇರಳದಲ್ಲಿರ್ತಕ್ಕಂಥ ಕಲೆ ನಮ್ಮವ್ರಿಗೆ ಗೊತ್ತಿರಲ್ಲ. ಅದು ಪಕ್ಕದ ರಾಜ್ಯದಲ್ಲಿದ್ದೀವಿ, ನಾವು 100 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಅವೆಲ್ಲ ಗೊತ್ತಾಗಬೇಕು, ನಾವೆಲ್ಲ ಒಂದೇ, ಭಾರತದ ಏಕತೆ ಒಂದು ಆಗಬೇಕು ಅನ್ನೋದಕ್ಕೋಸ್ಕರ ಅದೊಂದು ಸಣ್ಣ ಪ್ರಯತ್ನ ಮಾಡಿದ್ವಿ ಮೇಡಮ್. ಅದರಲ್ಲಿ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಇಡೀ ಭಾರತದ ಒಂದು ಅಂತರ್ ರಾಜ್ಯ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ಹೆಚ್ಚು ಮಾಡ್ತಾ ಹೋಗ್ತೀವಿ ಮೇಡಮ್. ಖಂಡಿತವಾಗ್ಲೂ ಬಹಳ ಮುಖ್ಯವೂ ಹೌದು ಸರ್. ಅಷ್ಟೇ ಅಲ್ಲ, ನಿಮ್ಮ ಮಾತೃಭೂಮಿ ಯುವಕರ ಸಂಘದ ವತಿಯಿಂದ ಗುಜರಾತ್ ಭೂಕಂಪ ಆಗುತ್ತೆ, ಕಾರ್ಗಿಲ್ನಲ್ಲೆಲ್ಲೋ ನಡೆಯುತ್ತೆ, ಮತ್ತೆ ಮಧ್ಯಪ್ರದೇಶದಲ್ಲೆಲ್ಲೋ ಒಂದಕ್ಕೆ ಹೋಗ್ಬಿಟ್ಟು ಅಲ್ಲಿನೂ ಕೂಡ ಒಂದು ರೀತಿಯ ಒಂದು ವಿಶೇಷವಾದಂಥ ಒಂದು ಆಂದೋಲನ ಮಾಡ್ತೀರಿ. ಹೇಳಿ, ಅದಕ್ಕೆಲ್ಲ ಸಮಯವನ್ನು ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀರಿ? ಯುವಕರನ್ನೆಲ್ಲ ಕಲೆ ಹಾಕಿ ಒಟ್ಟಾರೆ ಎಲ್ಲೆಲ್ಲಿ ಏನೇನೋ ಆಪತ್ತುಗಳು ನಿರೀಕ್ಷೆ ಇರುತ್ತೋ ಅಲ್ಲಿ ನಿಮ್ಮ ತಂಡ ಇರುತ್ತೆ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಯುವಶಕ್ತಿ ಪ್ರಚಂಡ ಶಕ್ತಿ ಮೇಡಮ್. ಹರಿಯಬಿಟ್ಟಲ್ಲಿ ಪ್ರವಾಹ, ಹುಚ್ಚು ಪ್ರವಾಹ. ಕಟ್ಟಿದರೆ ಅಣೆಕಟ್ಟು, ತನ್ಮೂಲಕ ಅಭಿವೃದ್ಧಿ ದೇಶದ ಅಭಿವೃದ್ಧಿ. ಅಣೆಕಟ್ಟು ಕಟ್ಟಬೇಕಾದ್ರೆ ಒಂದಷ್ಟು ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ ಈ ರಾಜ್ಯದಲ್ಲಿ. NSS, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಸೇವಾದಳ, ಯುವಜನ ಸೇವಾ ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ, ಇವರೆಲ್ಲ ಒಂದು ಬ್ರಿಡ್ಜ್ ಆಗಿ ಕಟ್ಟೆ ಯುವಕರನ್ನ ರಾಷ್ಟ್ರ ನಿರ್ಮಾಣದ ಕಡೆಗೆ ಕೊಂಡೊಯ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಅದರ ಮೂಲಕ ನಾವು ಯುವಕ ಸಂಘದ, ನಮ್ಮ ಮಾತೃಭೂಮಿ ಯುವಕ ಸಂಘದ ಮೂಲಕ ಒಂದಷ್ಟು ಯುವ ಜನರನ್ನ, ಭಾಳಷ್ಟು ಜನ ಇವತ್ತು ನಮ್ಮಲ್ಲಿ ಆರ್ಮಿಗೆ ಹೋಗಿದ್ದಾರೆ, ಪೊಲೀಸ್ ಇಲಾಖೆಗೆ ಹೋಗಿದ್ದಾರೆ, ಬೇರೆ ಇಲಾಖೆಗಳಿಗೆ ಹೋಗಿದ್ದಾರೆ, ಸರ್ಕಾರದ ಸೇವೆಗಳ ಜೊತೆಗೆ ಸಾರ್ವಜನಿಕ ಸೇವೆಗಳು ಮಾಡ್ತಾ ಇದ್ದಾರೆ. ಮೂಲ ಉದ್ದೇಶ ನಮ್ದು ಏನಪ್ಪ ಅಂತ ಹೇಳಿದ್ರೆ, ಮಾತೃಭೂಮಿ ಯುವಕದ ಸಂಘದ ಮೂಲಕ ಒಂದಷ್ಟು ರಾಷ್ಟ್ರೀಯ ಏಕತೆ, ಭಾವೈಕ್ಯತೆಗಳು ಮೂಡಿಸ್ಬೇಕು. ಸುಮಾರು ನಾನು 350ಕ್ಕಿಂತ ಹೆಚ್ಚು ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರಗಳಲ್ಲಿ ಭಾಗವಹಿಸಿದ್ದಕ್ಕೆ ಈ ಮನಸ್ಥಿತಿ ಬಂತು. ನಂಗೆ ಐಕ್ಯತೆಯ ಬಗ್ಗೆ ಒಂದು ಚಿಂತನೆ ಮಾಡ್ಲಿಕ್ಕೆ ಸಿಕ್ತು. ಯುವಕರು ನಾವೆಲ್ಲ ಒಂದೇ. ಯುವಕರು ಕಾನ್ಸೆಪ್ಟ್ ಹೇಗಿರ್ಬೇಕಂದ್ರೆ, ಜಾತಿ ಧರ್ಮದಿಂದ ದೂರ ಇರಬೇಕು ಯುವಕರು ಹೆಚ್ಚು ನಾವೆಲ್ಲ ಒಂದೇ ಅನ್ನೋ ಕಾನ್ಸೆಪ್ಟ್ ಇರಬೇಕು ಅನ್ನೋ ಒಂದು ಮನಸ್ಥಿತಿನ ಯುವಕರಿಗೆ ತರುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಅದರ ಜೊತೆಗೆ ಮಾತೃಭೂಮಿ ಯುವಕ ಸಂಘದಲ್ಲಿ ಮೂಲಕ ಬ್ಲಡ್ ಡೊನೇಷನ್ಸ್ ಕ್ಯಾಂಪು, ಹೆಲ್ತ್ ಅವೇರ್ನೆಸ್ ಕ್ಯಾಂಪು,
ಹೆಚ್ಚು ಜನಪದ ತರಬೇತಿ ಶಿಬಿರಗಳು ಮಾಡಿದ್ವಿ. ಸುಮಾರು 860ಕ್ಕಿಂತ ಹೆಚ್ಚು ಜನಪದ ತರಬೇತಿ ಶಿಬಿರಗಳು ಶಿಬಿರಾಧಿಕಾರಿಯಾಗಿ ಮಾಡಿದ್ದೀನಿ ನಾನು. ಸರ್ಕಾರದ ಜೊತೆಗೆ ಸರ್ಕಾರದ ಅಲ್ಲದೇನು ಸೇರಿ ಮಾಡಿರ್ತಕ್ಕಂಥ ಇದು ಮಾತೃವಿನಿಯೋಗ ಸಂಘ ಸಲ್ಲತ್ತೆ. ಮಾತೃವಿನಿಯೋಗ ಸಂಘ ಅಗಾಧವಾಗಿ ಇವತ್ತು ಈ ರಾಜ್ಯದಲ್ಲಿ ಬೆಳೆದಿದೆ. ಆ ಸಂಘದ ಮೂಲಕ ಭಾಳಷ್ಟು ಕೆಲಸಗಳಾಗಿದೆ. ಆ ಸಂಘದ ಮೂಲಕ ನಾವು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ವಿ. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ಮಧ್ಯಪ್ರದೇಶದಲ್ಲಿ ಒಂದು ಸಂಘ ಮಾಡಿದ್ರು ನಮ್ಮ ಫ್ರೆಂಡ್ ರಾಕೇಶ್ ಶರ್ಮಾ ಅಂತ, ಅಲ್ಲಿ ಮಾತೃಭೂಮಿಯುಗ ಸಂಘ ಪ್ರಾರಂಭ ಮಾಡಿದ್ರು. ನೆಲ್ಲೂರಲ್ಲಿ ಒಂದು ಮಾತೃಭೂಮಿಯುಗ ಸಂಘ ಪ್ರಾರಂಭ ಮಾಡ್ತಾರೆ, ವರಂಗಲಲ್ಲಿ ಮಾಡ್ತಾರೆ, ತಮಿಳ್ನಾಡಲ್ಲಿ ಮಾಡ್ತಾರೆ. ಎಲ್ಲ ಕಡೆ ನಮ್ಮ ಕಾನ್ಸೆಪ್ಟ್ ಇಷ್ಟ ಆಗಿ ಅವರೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಮಧ್ಯಪ್ರದೇಶದಲ್ಲಿ ವಿಶೇಷವಾಗಿ ನಾವು ಗಮನಿಸ್ಬೇಕಾದ್ರೆ ನಶಾಮುಕ್ತ ಆಂದೋಲನ ಅಂತ ಮಾಡಿದ್ರು. ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿದ್ರು. ಅವ್ರ ಮನೆ ಇರ್ತಕ್ಕಂಥ ನಶೆಗಳನ್ನೆಲ್ಲ ಅದು ಹಾಕ್ಬಿಟ್ಟು ನೀವು ಸುಟ್ಟು ಹಾಕ್ಬಿಡ್ಬೇಕು, ಇನ್ಮೇಲೆ ನಾವು ಬಳಸಲ್ಲ ಅಂತ ಪ್ರತಿಜ್ಞೆ ಸ್ವೀಕರಿಸ್ತಕ್ಕಂಥ ಒಂದು ಕೆಲಸಗಳು ಪ್ರಾರಂಭಿಸಿದ್ವಿ. ಅದೇ ರೀತಿ ಪ್ರಾರಂಭಿಕ ದಿನಗಳಲ್ಲಿ ಮಾಡ್ತಾ ಇವತ್ತು ಮಾತೃಭೂಮಿಯುಗ ಸಂಘ 25 ವರ್ಷ ಆಯಿತು ಮೇಡಮ್. ಸಂಘದ ಅಧ್ಯಕ್ಷನಾಗಿ ಸ್ಥಾಪನೆ ಆಗಿ ಕಳೆದ ವರ್ಷ ಅದು 25ನೇ ವರ್ಷ ರಜತ ಮಹೋತ್ಸವ ನಡೆಸಿದ್ವಿ. ಈಗ 26ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಆ ಸಂಘದ ದೇವೋದ್ದೇಶಗಳಲ್ಲಿ ಇವತ್ತು ಎಷ್ಟು ಜನ ಯುವಕರು ಭಾಳಷ್ಟು ಮುಂಚೂಣಿಗೆ ಬರ್ತಕ್ಕಂಥ ಒಂದು ಕೆಲಸಗಳಾಗಿದೆ. ಒಟ್ಟಾರೆ ಆ ಸಂಘದ ಮೂಲಕ ತುಂಬ ಜನ ಜೀವನ ಕಂಡುಕೊಂಡಿದ್ದಾರೆ. ಹಾಗೆ ನಮ್ಮ ಸಮಾಜವನ್ನು, ದೇಶವನ್ನು ಕೂಡ ಉದ್ಧಾರ ಮಾಡ್ತಾ ಇದ್ದಾರೆ. ನಿಮ್ಮ ಈ ಎಲ್ಲ ಸೇವೆಯನ್ನು ಗುರುತಿಸಿ ಬಹಳಷ್ಟು ಪ್ರಶಸ್ತಿಗಳು ನಿಮಗೆ ಬಂದಿದೆ. ಆ ಪ್ರಶಸ್ತಿಗಳು ಬಂದಷ್ಟು ನಾನು ಇನ್ನೂ ಕೆಲಸ ಜಾಸ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಸವಿ ಅಂತ ಹೇಳ್ತಿದ್ರಿ, ಹೇಳಿ ಅದ್ರ ಬಗ್ಗೆ. ಸುಮಾರು 250ಕ್ಕಿಂತ ಹೆಚ್ಚಿನ ಪ್ರಶಸ್ತಿಗಳು. ಈಗ ಜಾನಪದ ಬಾಲಾಜಿ ಅಂತ ಸೂರ್ಯ ಶ್ರೀನಿವಾಸ ಪ್ರತಿಷ್ಠಾನ ಕೊಡ್ತಾ, ಆ ಥರ ಸುಮಾರು ನಡೆದಾಡುವ ವಿಶ್ವ ಜಾನಪದ ಕೋಶ ಅಂತ MLA ಸೋಮಶೇಖರ್ ಅವರು ಸುಜೇಂದ್ರ ಸೇರಿಕೊಟ್ರು. ಆ ಥರ ಒಂದು 100ಕ್ಕಿಂತ ಹೆಚ್ಚಿನ ಬಿರುದುಗಳು, ಈ ಥರ ಸನ್ಮಾನಗಳ ದಿನ ಸನ್ಮಾನ ಇರ್ತದೆ ನನಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ. ಈಗಾಗಲೇ ಅದು ನಮ್ಮ ಕವಿತಾ ಕೃಷ್ಣ ಅವ್ರು ಹೇಳ್ತಿದ್ರು ನನಗೆ, ಅವರ ಇದರ ಆರ್ಟಿಕಲಲ್ಲೇ ಬರೆದವ್ರೆ ಒಂದು ಕಡೆ, ಜನಪದ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳೇ ನೀವು, ಆಮೇಲೆ ನಿತ್ಯ ಸನ್ಮಾನಿತರು ನೀವು ಅಂತಲೇ ಬರೆದಿದ್ರು. ಅವರಿಲ್ಲ ಇವತ್ತು. ಅವರು ಸಹ ಭಾಳಷ್ಟು ಜಾನಪದ ಪ್ರೋತ್ಸಾಹ ಮಾಡಿದ್ದಾರೆ. ನನ್ನ ಜೊತೆಗೆ ತುಂಬ ಜನ, ನಾನು ಒಬ್ಬನೇ ಕಟ್ಟಲಿಕ್ಕಾಗಿಲ್ಲ. ಯಾಕಂದರೆ ಜಾನಪದ ಅಂದರೆ ಬೆಸೆಯೋದು ಮೇಡಮ್. ಪಾಶ್ಚಾತ್ಯ ಸಂಸ್ಕೃತಿ ಬೇರ್ಪಡಿಸುತ್ತೆ, ಜಾನಪದ ಒಂದುಗೂಡಿಸುತ್ತೆ. ಅದಕ್ಕೆ ನಾನು ಒಬ್ಬನೇ ಏನೂ ಮಾಡಲಿಕ್ಕಾಗಲ್ಲ. ನನ್ನ ಜೊತೆ ಕನಕತಾರ ಇರ್ಬೋದು, ಹಿಂದೆ ವಿಠಲ್ ಪೇರಮನೆ ಅಂತಿದ್ರು, ಅವರಿರ್ಬೋದು. ಟಿ ಕೆ ಗೌಡ್ರು ಭಾಳ ಮುಖ್ಯ. ಟಿ ಕೆ ಗೌಡ್ರು ಈಗಿಲ್ಲ, ಇವತ್ತು ದಿವಂಗತರಾಗಿದ್ದಾರೆ. ಈ ಪ್ರಾರಂಭಿಕ ದಿನಗಳು ಕನ್ನಡ ಜಾನಪದ ಪರಿಷತ್ ಕಟ್ಟಕ್ಕೆ ಅವರು ಮೊದಲನೇ ಹೆಜ್ಜೆ, ಅವ್ರು ನನ್ನ ಜೊತೆಗೆ ಇದ್ದಂಥವ್ರು. ಅವರಾಗ್ಬೋದು. ಭಾಳಷ್ಟು ಜನ ನಮಗೆ ಸಪೋರ್ಟ್ ಮಾಡಿದಂಥವ್ರು ಈ ರಾಜ್ಯದಲ್ಲಿದ್ದಾರೆ. ಈಗ ರಮೇಶ್ ಸರ್ ಅಂತಿದ್ದಾರೆ. ತುಂಬ ಜನ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಅದರ ಜೊತೆಗೆ ಮುಖ್ಯವಾಗಿ ಈ ನೋಡಿ ಜವರೇಗೌಡರ ಜೊತೆಗೆ ನಾನು ಕರೆಸಿ ನಾನೊಂದು ಧ್ವನಿಸುರುಳಿ ಬಿಡುಗಡೆ ಮಾಡಿದ್ದೆ, ಬಾರೆಗೆ ಜಗಲೆ ಅಂತ. ಆಮೇಲೆ ಜಪುಣಗಾತಿ ಮಾರಮ್ಮ ಅಂತ ಇರ್ಬೋದು. ಪುಸ್ತಕಗಳು ನಾವು ಸಿದ್ಧಗಂಗಾ ಶ್ರೀಗಳಿಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು. ಅದು ಭಾಳಷ್ಟು ಇವತ್ತು ಇನ್ನೂ ಈಗ ಒಂದು ದೊಡ್ಡ ಗ್ರಂಥನೇ ಬರ್ತಾ ಇದೆ, ಜಲಜನಪದೋತ್ಸವದ ಕುರಿತು ಒಂದು ಗ್ರಂಥ ಈಗ ಬರ್ತಾ ಇದೆ. ಅದು 101 ವಿಚಾರ ಸಂಕಿರಣ ಏನು ಮಾಡಿದೆ, ಅದೊಂದು ಪುಸ್ತಕ ಈಗ ಸದ್ಯಕ್ಕೆ ಬರ್ತಾ ಇದೆ. ಅದಕ್ಕೆ ಸೋಮಶೇಖರ್ ಇಮ್ರಾಪುರ ಅವ್ರು ಮುನ್ನುಡಿ ಬರೆದಿದ್ದಾರೆ. ಬಹಳ ವಿಶೇಷವಾಗಿ ಪ್ರೇಮ್ ಕೋನಾರ್ ಅದಕ್ಕೆ ಬೆನ್ನುಡಿ ಬರೆದಿದ್ದಾರೆ. ನಾವು ಇನ್ನು ಮುಂದೆ ಅದು ದಾಖಲೀಕರಣ ಮಾಡ್ತಕ್ಕಂಥ ಕೆಲಸಗಳು, ಪುಸ್ತಕ ಹೊರತಕ್ಕಂಥ ಕೆಲಸಗಳನ್ನ, ಸಣ್ಣ ಸಣ್ಣ ಕೈಪಿಡಿಗಳನ್ನ, ಆ ಜಿಲ್ಲಾವಾರು ಜನಪದ ಕಲಾವಿದರ ಮಾಹಿತಿ ಕೈಪಿಡಿಗಳನ್ನ ಕೊಡ್ತಕ್ಕಂಥದ್ದು. ಮತ್ತು ಈಗ ಪೂಜಾ ಕುಣಿತ ಅಂದರೆ ಏನು, ಎಲ್ಲಿ ಹುಟ್ಟಿತು, ಯಾವ ಜಿಲ್ಲೆ ಹುಟ್ಟಿತು, ಹೇಗೆ ಹುಟ್ಟಿತು, ಯಾರು ಅದನ್ನು ಬಳಸ್ತಾರೆ. ಈಗ ವೀರಗಾಸೆ ಎಲ್ಲಿದೆ, ಹೀಗಿದೆ. ಈ ಕಂಸಾಳೆ ಯಾಕೆ ಹುಟ್ಟಿತು, ಎಲ್ಲಿ ಹುಟ್ಟಿತು, ಏನಕ್ಕೆ ಹುಟ್ಟಿತು, ಇಂಥದ್ರ ಬಗ್ಗೆ ಎಲ್ಲ ಸಣ್ಣ ಸಣ್ಣ ಮಾಹಿತಿಗಳು ಕೊಡ್ತಕ್ಕಂಥ, ಸಣ್ಣ ಸಣ್ಣ ಕೈಪಿಡಿಗಳನ್ನ ತರ್ತಕ್ಕಂಥ, ಆನ್ಲೈನಲ್ಲಿ ಅದ್ರ ಬಗ್ಗೆ ಮಾಹಿತಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಸಹ ಮಾಡ್ತಾ ಇದೆ. ಮಲ್ಲಿಗೆ ತನೆ ತಾವೇ ಬರೆದಂತಹ ಪುಸ್ತಕ ಇಲ್ಲ, ಸಂಗ್ರಹ ಮೇಡಮ್, ಜನಪದ ಗೀತೆಗಳ ಸಂಗ್ರಹ. ಅದು ವಿಶೇಷವಾದ ಗೀತೆಗಳು. ಆ ಗೀತೆಗಳು ಎಲ್ಲೂ ಸಿಗಲ್ಲ, ಯಾವ ಪುಸ್ತಕದಲ್ಲಿ ಸಿಗಲ್ಲ. ಅಂತ ಗೀತೆಗಳನ್ನ ನಾವು ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ಕಲೆ ಹಾಕೋದ್ರಿ. ಅದನ್ನೆಲ್ಲ ಜನರನ್ನ ಸೇರಿಸಿ ಅಲ್ಲಿನ ಯಾವಾಗ ನಾನು ಮೌಖಿಕ ಲಿಖಿತಕ್ಕೆ ಬರುತ್ತೆ ಅಂತ ಅನ್ನಿಸ್ತು, ಅವಾಗ ಎಲ್ಲರೂ ಹೇಳೋದು ನಿಮ್ಮ ಹೆಸರು. ಯಾಕಂದರೆ ಈ ಇತ್ತೀಚಿನ ಯುವ ಜನಾಂಗಕ್ಕೆ ಹೆಚ್ಚು ಮುಟ್ತಿರೋದು ನಾವು. ಈಗ ನಾನು ಫಸ್ಟ್ ಯುವಕರಿಗೆ ಯಾರು ಪರಿಚಯ ಆಗಿದ್ದು ಅವರೇ. ಈಗ ನಮ್ಮ ಆನ್ಲೈನ್ ಸಮ್ಮೇಳನಗಳಲ್ಲಿ ಅಪಗಿರ ತಿಮ್ಮರಾಜ್ ಅವರು ಒಂದು ದಿವಸ ಮಾತಾಡ್ತಾರೆ, ಜಾನಪದ ಅಂದ್ರೆ ಏನು, ಜನಪದ ಅಂದ್ರೆ ಏನು, ಜಾನಪದ ಅಂದ್ರೆ ಅಂತ ಕೇಳ್ತಾರೆ. ಹುಡುಗರಿಗೆ ಏನು ಗೊತ್ತಿತ್ತು, ಹುಡುಗರು ಏನು ಬರೀತಾರೆ, ಜನಪದ ಅಂದ್ರೆ ಬಾಲಾಜಿ ಅಂದ್ರೆ ಜಾನಪದ ಅಂತ ಬರೀತಾರೆ. ಅಂದ್ರೆ ಅವ್ರಿಗೆ ಪರಿಚಯ ಆಗಿದೆ ನಾನಲ್ಲ ಮೊದಲನೇದು. ಅದಕ್ಕೆ ಈಗಿನ ಕಲಾವಿದರು, ವಿದ್ವಾಂಸರಲ್ಲಿ ಮನವಿ ಏನು ಮಾಡ್ತೀನಿ ಅಂದರೆ, ನೀವು ಸ್ಟೇಜ್ ಪರ್ಫಾರ್ಮೆನ್ಸ್ ಬಿಟ್ಬಿಡಿ, ಮಕ್ಕಳ ಹತ್ರ ಹೋಗಿ, ಯುವಕರ ಹತ್ರ ಹೋಗಿ, ಹೆಚ್ಚು ಕಲಾವಿದರು ಮನೆ ಬಾಗಿಲಿಗೆ ಹೋಗಿ ಅಲ್ಲಿಂದ ಕಾರ್ಯಕ್ರಮಗಳು ಮಾಡಿ. ಸ್ಟೇಜಲ್ಲಿ ನಾವು ಮಾಡುವಂಥ ಕಾರ್ಯಕ್ರಮಗಳು ಅಷ್ಟು ಫಲಿತಾಂಶ ಕೊಡೋದಿಲ್ಲ. ನಾವು ಕಲಾವಿದರ ಮನೆಗಳಿಗಾಗ್ಬೋದು, ಶಾಲಾ ಕಾಲೇಜ್ ಮಕ್ಕಳಿಗೆ ಎಷ್ಟು ಜಾಗೃತಿ ಮೂಡಿಸ್ತೀವಿ. ಯಾಕಂದರೆ ಅಮೆರಿಕಾದ ಮಕ್ಕಳಿಗೆ ನಾವು ಜಾಗೃತಿ ಮೂಡಿಸೋಕ್ಕಾಗಲ್ಲ, ನಮ್ಮ ದೇಶದ ಮಕ್ಕಳಿಗೆ ನಾವು ಜಾಗೃತಿ ಮೂಡಿಸ್ಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮಲ್ಲಿ ಇರ್ತಕ್ಕಂಥ ಇಷ್ಟು ಅಗಾಧವಾದಂಥ ಕಾವ್ಯಗಳ ಬಗ್ಗೆ ಅವ್ರಿಗೆ ಗೊತ್ತಾಗಬೇಕು. ಗೊತ್ತಿಲ್ಲ ಅವ್ರಿಗೆ. ಇವತ್ತು ತಾಯಿ ಮಗುಗೆ ಸೋಬಾನ ಪದ ಕಲಿಸ್ತಾ ಇಲ್ಲ. ತಾಯಿ ಮಗುಗೆ ICSE CBSE ಸೇರಿಸೋದು ಒಂದೇ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ ಹೊರತು, ಆ ಮಗುಗೆ ನಾವು
ಮುಂಜಾನೆದ್ದು ಕುಂಬಾರಣ್ಣ ಬಗ್ಗೆ ಆಗ್ಬೋದು ಅಥವಾ ಯಾವ್ದಾದ್ರು ಮಾದಪ್ಪನ ಹಾಡುಗಳು, ಪದಗಳಾಗ್ಬೋದು, ಸೊಬನೆ ಯಾವ್ದಕ್ಕೂ ಪದಗಳನ್ನ ಅನ್ಸಲ್ಲ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ಬೋದು. ಒಳ್ಳೆ ಬೆಳಗಾಗಿ ಆಲೋಚನೆ. ನಾವಿದ್ದು ಯಾರ ನೆನೆಯಲ್ಲಿ ಆಗ್ಬೋದು ಹೌದು. ಆ ಥರ. ಆಮೇಲೆ ಈ ರಾಜ್ಯದಲ್ಲಿ ಬಹಳಷ್ಟು ಈಗ ಅಳಸಂಗಿ ಗೆಳೆಯರು ಆದಮೇಲೆ ತರೀಕೆರೆಯಲ್ಲಿ ಒಂದು ಸಮ್ಮೇಳನ ಆಗುತ್ತೆ, ಹಾ ಹಾ ಲಿಂಗಪ್ಪ ಅವ್ರು ಮಾಡ್ತಾರೆ. ಬಹಳ ದೊಡ್ಡ ಸಮ್ಮೇಳನ ಅದು, ಮಹಾರಾಜರ ಸಮ್ಮೇಳನದಲ್ಲಿ ವಿಟ್ನೆಸ್ ಮಾಡ್ತಾರೆ. ಅಲ್ಲಿ ಹೊನ್ನಬಿತ್ತೆ ಒಲಕ್ಕೆಲ್ಲ ಅಂತ ಒಂದು ಗ್ರಂಥ ಬರುತ್ತೆ, ಅದು ಬಹಳ ವಿಶೇಷವಾದಂಥ ಗ್ರಂಥ ಮೇಡಮ್. ಆತ ನೋಡ್ರೆ ಮೈಸೂರಲ್ಲಿ ಸಹ ಜಿ.ಶಂ ಪರಮೇಶ್ವರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಮೇರಿಕದ ವಿಶ್ವವಿದ್ಯಾಲಯಗಳವ್ರು ಕರೆಸಿ ಪಾಠ ಮಾಡ್ತಿದ್ರು. ಅಂಥ ದೊಡ್ಡ ವಿದ್ವಾಂಸರು ಈ ರಾಜ್ಯದಲ್ಲಿ ಕೆಲಸ ಮಾಡಿ ತುಂಬ ಜನ ಈ ರಾಜ್ಯಕ್ಕೆ ಕೊಡುಗೆ ಇದೆ. ಸೋಮಶೇಖರ್ ಇಂಬ್ರಾಪುರ್ ಅಂತವ್ರು ಆಗ್ಬೋದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಬೆಂಗಳೂರಲ್ಲಿ ಕುರ್ಬಾ ಬಸವರಾಜ್ ಆಗ್ಬೋದು, ಮತ್ತು ಮೀರಾಸಾಬಿಹಳ್ಳಿ ಶಿವಣ್ಣ ಆಗ್ಬೋದು, ಚಿಕ್ಕಣ್ಣ ಎಣ್ಣೆಕಟ್ಟೆ ಆಗ್ಬೋದು, ಚಂದ್ರು ಕಾಳೆನಹಳ್ಳಿ ಆಗ್ಬೋದು, ಆ ಥರ ಬಹಳಷ್ಟು ವಿದ್ವಾಂಸರು ಕೆಲಸ ಮಾಡಿದ್ದಾರೆ ಮೇಡಮ್. ಸರ್, ನೀವು ಒಂದು ದಿನ ಇಲ್ಲಿದ್ರೆ ಬಹುಶಃ ಇನ್ನೊಂದು ಗಂಟೆ ಬಿಟ್ಕೊಂಡು ನಿಮಗೆ ಕರೆ ಮಾಡಿದ್ರೆ ನೀವು ಯಾವುದೋ ಬೇರೆ ಊರಲ್ಲಿ ಇರ್ತೀರಾ ಅಥವಾ ಇನ್ಯಾವುದೋ ರಾಜ್ಯದಲ್ಲಿ ಇರ್ತೀರಾ. ನಿಮ್ಮ ಮನೆಯವರ ಸಹಕಾರ ತುಂಬಾ ಅದ್ಭುತವಾಗಿದೆ. ಯಾಕೆ ಅಂದ್ರೆ ನಾನು ಎಲ್ಲೆಲ್ಲಿ ಏನೇನು ಪ್ರಯೋಗಗಳನ್ನ ಮಾಡಬೇಕು, ಯುವಕರನ್ನ ಭೇಟಿ ಮಾಡಬೇಕು ಅಂದಾಗೆಲ್ಲ ನನ್ನನ್ನು ಕಳಿಸ್ಕೊಡ್ತಿದ್ರು ಅಂತ ಹೇಳ್ತಿದ್ರಿ. ಹೇಳಿ, ನಿಮ್ಮ ತಂದೆ ತಾಯಿ, ನಿಮ್ಮ ಶ್ರೀಮತಿ ಅವರೆಲ್ಲ ಸಹಕಾರ ಹೇಗಿದೆ? ಖಂಡಿತ ಮೇಡಮ್, ಮನೆ ಸಹಕಾರ ಇಲ್ಲದೆ ಏನು ಮಾಡ್ಲಿಕ್ಕಾಗಲ್ಲ. ಮನೆಯಲ್ಲಿ ಯಾವಾಗ ನಿರ್ಬಂಧ ಇರುತ್ತೋ ನಾವು ಈ ಥರ ಹೊರಗಡೆ ಕೆಲಸ ಮಾಡ್ಲಿಕ್ಕಾಗಲ್ಲ. ಮತ್ತು ನಾನು ತಿಂಗಳಲ್ಲಿ 20 ದಿನ ಟೂರಲ್ಲೇ ಇರ್ತೀನಿ ಮೇಡಮ್. 20 ದಿನಕ್ಕೆ ಯಾಕೆ ಟೂರಲ್ಲಿ ಇರ್ತೀನಿ ಅಂದರೆ, ಇಲ್ಲ ಅಂದರೆ ನಾನೇ ಅಲ್ಲಿ ಹೋಗದೆ ಇದ್ರೆ ಕಟ್ಟಕ್ಕಾಗಲ್ಲ. ಈಗ ಯಾರ ಮೇಲೂ ಡಿಪೆಂಡ್ ಆದರೆ ಅದೇನು ಕೆಲಸ ಮಾಡಲಿಕ್ಕಿಲ್ಲ. ನಮ್ಮ ಸಂಸ್ಕೃತಿ ನಾನೇ ಉಳಿಸ್ಬೇಕು. ಈ ಕಾನ್ಸೆಪ್ಟ್ ಮೇಲೆ ಯುವಕರನ್ನ ಜೊತೆ ಕಟ್ಕೊಂಡು, ಮಹಿಳಾ ಘಟಕಗಳು ಕಟ್ಕೊಂಡು, ಕನ್ನಡ ಜನ ಈಗ ನಾಳೆನೂ ಅಷ್ಟೇ, ನಾಡಿದ್ದು ಶೃಂಗೇರಿ ಮಹಿಳಾ ಘಟಕ ಉದ್ಘಾಟನೆ, ಕೊಪ್ಪ ಮಹಿಳಾ ಘಟಕ ಉದ್ಘಾಟನೆ ಇದೆ. ಮಾರನೇ ದಿನ ಚಿಕ್ಕಮಗಳೂರಲ್ಲಿ ಜಾನಪದ ಯುವ ಬ್ರಿಗೇಡ್ ಉದ್ಘಾಟನೆ ಇದೆ. ಪ್ರತಿದಿನ ಪ್ರಯಾಣದಲ್ಲೇ ಇರ್ತೀನಿ. ಮತ್ತು ಆ ಥರ ಸ್ಪಂದನೆ ರಾಜ್ಯಾದ್ಯಂತ ಸಿಗ್ತಾ ಇದೆ ಮೇಡಮ್. ಸರ್ಕಾರದಿಂದ ಆಗ್ಬೋದು, ಶಾಸಕರಿಂದ ಆಗ್ಬೋದು, ಎಲ್ಲ ಕಡೆಯಿಂದ, ಜನಗಳಿಂದ, ಹೆಚ್ಚು ಕಲಾವಿದರಿಂದ ಮತ್ತು ಭಾಳಷ್ಟು ಸಹಕಾರ ಸಿಗ್ತಾ ಇದೆ. ಅದೊಂದು ಭಾಳ ದೊಡ್ಡದು. ಮತ್ತು ನಮ್ಮ ಮನೆಯವರಂತೂ, ನಮ್ಮ ಮನೆಯಲ್ಲಿ ಇರೋರಾಗ್ಬೋದು, ಎಲ್ಲರೂ ಸಹ ಆ ಸಹಕಾರ ಅವ್ರು ಕೊಡದೇ ಇದ್ದರೆ ನಾನು ಏನೂ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಇವತ್ತು ಒಂದಿಷ್ಟು ಸಾಧನೆ ಮಾಡಿದ್ದೀನಿ. ಇವತ್ತು ರಾಜ್ಯ ಸರ್ಕಾರ ನನ್ನನ್ನು ಇವತ್ತು ಗುರುತಿಸಿ ಯುವ ನೀತಿ ತಜ್ಞರ ಸಮಿತಿ ಸದಸ್ಯ ಮಾಡಿತು. ಭಾರತ ಸರ್ಕಾರ ಯುವ ಸ್ಪಂದನ ರಾಜ್ಯ ಸಲಹಾ ಸಮಿತಿ ಸದಸ್ಯ, NSS ರಾಜ್ಯ ಸಲಹಾ ಸಮಿತಿ ಸದಸ್ಯ, ಅದರ ಜೊತೆಗೆ ಭಾರತ ಸರ್ಕಾರ ICCR ಮೆಂಬರ್ ಪ್ರಸ್ತುತ ಆಯ್ಕೆ ಕಳೆದ ವರ್ಷದಿಂದ. ಅದರಲ್ಲಿ ಬಹಳಷ್ಟು ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಆಯ್ತು ಮೇಡಮ್ ಅದ್ರ ಮೂಲಕ ನಮಗೆ. ಹಾಗೇನೆ ದಕ್ಷಿಣ ಭಾರತವನ್ನು ಕೂಡ ತಾವು ಪ್ರತಿನಿಧಿಸಿದ್ರಿ. ಲೇ ಲಡಾಖ್ನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ತಾವು ನಮ್ಮ ದಕ್ಷಿಣ ಭಾರತದ ರಾಯಭಾರಿಯಾಗಿ ಅಲ್ಲಿನ ನಮ್ಮ ಜನಪದವನ್ನು ಕೂಡ ಬಿಂಬಿಸಿದ್ರಿ. ಭಾರತ ಸರ್ಕಾರದ ಯುವ ಕಾರ್ಯ ಮತ್ತು ಕ್ರೀಡಾ ಮಂತ್ರಾಲಯ ಮತ್ತು ನೆಹರು ಯುವ ಕೇಂದ್ರ ಮತ್ತು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮೂರು ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ಸಿಂಧು ದರ್ಶನ ಅಂತ ಮಾಡ್ತಾರೆ ಮೇಡಮ್. ಆಗ ಪ್ರಧಾನಮಂತ್ರಿಗಳು ವಾಜಪೇಯಿ ಅವರು ಇರ್ತಾರೆ, ಉಪ ಪ್ರಧಾನಮಂತ್ರಿಗಳು ಅಡ್ವಾಣಿ ಅವರು ಇರ್ತಾರೆ, ಮತ್ತು ಡಿಫೆನ್ಸ್ ನಮ್ಮ ಯೂತ್ ಮಿನಿಸ್ಟ್ರು ಉಮಾ ಭಾರತಿ ಅವರೆಲ್ಲ ಇರ್ತಾರೆ. ಆ ಸಂದರ್ಭದಲ್ಲಿ ನಮಗೆ 23 ದಿನಗಳ ಕಾಲ ನಮಗೆ ಲೇ ಲದಾಖ್ಗೆ ಮತ್ತು ನೊಬ್ರಾ ಮತ್ತು ಕಾರ್ಗಿಲ್ಲು ಈ ಭಾಗಗಳೆಲ್ಲ ನಮ್ಗೆ ಕರ್ಕೊಂಡೋಗಿ, ಅವತ್ತು ದಿನ ಇವತ್ತು ನೆನೆಸ್ಕೊಂಡ್ರೆ -6 ಡಿಗ್ರಿ ಸೆಲ್ಸಿಯಸ್. ಅವತ್ತು ಆ ಸಿಂಧು ದರ್ಶನದಲ್ಲಿ ನಮ್ಮ ಜೊತೆಗೆ LK ಅಡ್ವಾಣಿ ಅವರಾಗ್ಬೋದು, ಫರೂಕ್ ಅಬ್ದುಲ್ಲಾ ಅಲ್ಲಿನ ಮುಖ್ಯಮಂತ್ರಿಗಳಾಗ್ಬೋದು, ಉಮಾ ಭಾರತಿ ಅವರಾಗ್ಬೋದು, ಅವ್ರ ಜೊತೆ ಎಲ್ಲ ನಾವು ಸಂತೋಷದ ಕುಣಿತ ಅದೆಲ್ಲ ಇವತ್ತಿಗೂ ಕಣ್ಣು ಕಟ್ಟಂಗಿದೆ. ಮತ್ತು ಅಲ್ಲಿ ನಾವು ಅಷ್ಟು ದಿನಗಳ ಬಾಂಧವ್ಯ ಇದೆಯಲ್ಲ, ನಾವು ಲೇ ಲದಾಖ್ ಹೋದಾಗ ಬುದ್ಧಿಸ್ಟು, ಇಲ್ಲಿ ಶ್ರೀನಗರ ಬಂದಾಗ ಮುಸ್ಲಿಮ್ಸು, ಜಮ್ಮುಲ್ ಬಂದಾಗ ಹಿಂದೂಸ್, ಇವ್ರ ಜೊತೆಗೆ ಎಲ್ಲ ಬಾಂಧವ್ಯ ಮತ್ತು ದಕ್ಷಿಣ ಭಾರತದ ನಾವು ಲೀಡ್ ಮಾಡಿ ನಮ್ಮ ಸಂಸ್ಕೃತಿನಲ್ಲಿ ಪ್ರತಿನಿಧಿಸಿದೀವಲ್ಲ, ಅದರಿಂದ ಭಾಳಷ್ಟು ನಾವು ಕಲಿಸಿದ್ವಿ ಬೇರೆಯವ್ರಿಗೆ. ಅಂಥ ಒಂದು ದೊಡ್ಡ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ ಅದಿತ್ತು ಮೇಡಮ್. ಅದನ್ನು ಮರೀಲಿಕ್ಕೆ ಆಗೋದಿಲ್ಲ. 25 ರಜತ ಮಹೋತ್ಸವವನ್ನಷ್ಟೇ ಮೊನ್ನೆ ಹೋದ ವರ್ಷ ಆಚರಣೆ ಮಾಡಿದ್ರಿ ಅಂತ ಹೇಳ್ತಿದ್ರಿ. ಎಲ್ಲ ಕೆಲಸಗಳನ್ನ ಬಾಳ್ಬಿಟ್ಟಿದ್ದೀರಾ ಅಂತ ನಮಗೆ ಅನ್ನಿಸ್ತಾ ಇದೆ. ಆದರೆ ಇನ್ನೂ ಕನಸುಗಳು, ಯೋಜನೆಗಳೇನಾದರೂ ಇದೆಯಾ ನಿಮ್ಮ ತಲೆಯಲ್ಲಿ? ತುಂಬ ಇದೆ ಮೇಡಮ್. ಈಗ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಅಧ್ಯಕ್ಷನಾದ್ಮೇಲೆ ನಾನು ಈ ರಾಜ್ಯದಲ್ಲಿ ಸರ್ಕಾರ ಯುವ ಪ್ರಶಸ್ತಿ ಕೊಡ್ತಾ ಇತ್ತು, ಬೆನ್ ತಟ್ತಾ ಇತ್ತು. ಅದು ನಿಲ್ಲಿಸ್ಬಿಡ್ತು, 2014 ನಿಲ್ಲಿಸ್ಬಿಡ್ತು. ಬಟ್ ಸರ್ಕಾರ ನಿಲ್ಲಿಸಿದ್ರೆ ನಾವು ನಿಲ್ಲಿಸಬಾರ್ದು ಅಂತೇಳಿ ಕರ್ನಾಟಕದ ಮುದ್ದೇಬಿಹಾಳಲ್ಲಿ, ಮಂಗಳೂರಲ್ಲಿ, ಚಿಕ್ಕಮಗಳೂರಲ್ಲಿ, ಕೊಪ್ಪಳದಲ್ಲಿ ಇಂಥ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ಕೊಟ್ಟು ಯುವಕರಿಗೆ ಬೆಂತಟ್ಟಂಥ ಕೆಲಸಗಳನ್ನ ಪ್ರಾರಂಭ ಮಾಡಿ ನಡೆಸ್ತಾ ಬರ್ತಾ ಇದ್ದೀವಿ. ನಿಮಗೆ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ. ಎಲ್ಲ ಪ್ರಶಸ್ತಿಗಳು ನಿಮಗೆ ಕೊಡ್ತಾ ಇರುವಾಗ ನಿಮ್ಮ ಜವಾಬ್ದಾರಿಗಿಂತ ಹೆಚ್ಚಾಗಿ ನಮಗೆ ಹೆಮ್ಮೆ ಆಗ್ತಿತ್ತು. ನಿಜವಾಗ್ಲೂ ನಮ್ಮ ಪರಂಪರೆಯನ್ನು ಉಳಿಸೋರು ಅಂತ ಹೇಳಿ, ಅದರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ಮೇಡಮ್, ತುಂಬ ಪ್ರಶಸ್ತಿಗಳು ಹೊಂದಿದೆ, ಬೆಂತಟ್ಟಿದ್ದಾರೆ. ತುಂಬ ದೊಡ್ಡವರೆಲ್ಲ ಬೆಂತಟ್ಟಿದ್ದಾರೆ. ನಾನು 2008ರಲ್ಲಿ RD ಪೆರೇಡಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಔತಣಕೂಟದಲ್ಲಿ ಭಾಗವಹಿಸಿದ್ದು, ಪ್ರಧಾನಮಂತ್ರಿಗಳ ಮನೆಗೆ ಔತಣಕೂಟದಲ್ಲಿ ಭಾಗವಹಿಸಿದ್ದು, ಡಿಫೆನ್ಸ್ ಮಿನಿಸ್ಟ್ರು ಆಗ ಪ್ರತಿಭಾ ಪಾಟೀಲ್ ಅವರು ರಾಷ್ಟ್ರಪತಿ ಇದ್ದರು, ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದರು,
ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ ಎ ಕೆ ಆಂಟನಿ ಇದ್ರು, ಅಹಮದ್ ಅನ್ಸಾರಿ ಅವರು ಉಪರಾಷ್ಟ್ರಪತಿ ಇದ್ರು. ಅದೆಲ್ಲ ಒಂದು ಇವತ್ತಿಗೂ ಅದು ಮೈ ರೋಮಾಂಚನ ಮೇಡಮ್, ಕೂದಲು ನಿಂತ್ಕೊಳ್ಳೋದು ನೋಡಿ ಅಹಮದ್ ಅನ್ಸಾರಿ ಅವ್ರ ಜೊತೆಗೆ ನಾ ಇರ್ತಕ್ಕಂಥದ್ದೆಲ್ಲ ಅದೆಲ್ಲ ಒಂದು ನನಗೊಂದು ವರ ಅಂತ ಅನ್ಸುತ್ತೆ. ಈ ರಾಜ್ಯದ ಜನ ಮತ್ತು ಯುವಕರು ಮತ್ತು ಎಲ್ಲ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ ಮೇಡಮ್. ಅದಕ್ಕೆ ನಾನು ಈ ರಾಜ್ಯದ ಜನತೆಗೆ, ಕಲಾವಿದರಿಗೆ ಎಲ್ಲರಿಗೂ ಚಿರಋಣಿ ಆಗಿದ್ದೀನಿ. ಹೆಚ್ಚಿಗೆ ನಾನು ಸೀತಮ್ಮ ಮತ್ತು MS ಲಲಿತಾ ಅವರಿಗೆ ಚಿರಋಣಿ ಆಗಿರ್ತೀನಿ. ಖಂಡಿತವಾಗ್ಲು ನಮ್ಮ ಕಾರ್ಯಕ್ರಮ ನೋಡ್ತಿರುವಂತಹ ನಮ್ಮ ಯುವ ಶಕ್ತಿಗೆ ಏನ್ ಕಿವಿ ಮಾತು ಹೇಳ್ತೀರಿ? ಯಾವತ್ತೂ ಅಷ್ಟೇ ಸ್ವಾಮಿ ವಿವೇಕಾನಂದ ತತ್ವ ಆದರ್ಶಗಳಂತೆ ಚಿಂತನೆ ದೊಡ್ಡದಿರಲಿ, ಬ್ರಾಡ್ನೆಸ್ ಇರಲಿ, ನಮಗೆ ನಮ್ಮ ಚಿಂತನೆ ಭಾಳಷ್ಟು ದೂರವಾಗಿರಲಿ, ಮತ್ತು ಚಿಕ್ಕ ಚಿಕ್ಕ ಚಿಂತನೆಗಳು ಮಾಡ್ಕೊಳ್ಳೋದು ಬೇಡ, ಸಣ್ಣ ಸಣ್ಣ ವಿಷಯಗಳಿಗೆ ಕಚ್ಚಾಡ್ಕೊಳ್ಳೋದು ಬೇಡ. ಯಾವತ್ತೂ ಅಷ್ಟೇ ನಮ್ಮ ಭಾರತ, ನಮ್ಮ ದೇಶ ಅಂತ ಒಂದು ಐಕ್ಯತೆಯ ಭಾವದಲ್ಲಿ ಮುಂದೆ ನಡೆಯೋಣ. ಮತ್ತು ನಮ್ಮ ಸಂಸ್ಕೃತಿ ಉಳಿದ್ರೆ ನಾವು ಉಳಿದಂಗೆ. ಸಂಸ್ಕೃತಿನ ಉಳಿಸೋವಂಥ ಕೆಲಸ ಪ್ರತಿಯೊಬ್ಬರು ಮಾಡಬೇಕು. ನಾನೊಬ್ಬನೇ ಮಾಡಬೇಕು ಅಥವಾ ಇಲಾಖೆಗಳು ಮಾಡಬೇಕಂತ ಏನಿಲ್ಲ. ಪ್ರತಿಯೊಬ್ಬ ಯುವಕ ಈ ದೇಶದಲ್ಲಿ ಹುಟ್ಟಿದವನು ಎಂಥವನು ಸಂಸ್ಕೃತಿನ ಉಳಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಒಬ್ಬ ತಾಯಿ ತಂದೆಗಳಿಗೊಂದು ಮನವಿ ಹೇಳ್ತೀನಿ, ಮಕ್ಕಳಿಗೆ ಒಂದು ಹೆಜ್ಜೆ ಆದರೂ ಕಲಿಸಿ ಅಥವಾ ಒಂದು ಪದ ಆದರೂ ಕಲಿಸ್ಬೇಕು, ನೀವು ಅದು ಮಾಡಿ. ನಮಸ್ಕಾರ. ಚಿನ್ನದಂತ ಮಾತು ಹೇಳಿದ್ರಿ. ನಮ್ಮ ಜಾನಪದ ಸಾಂಸ್ಕೃತಿಕ ರಾಯಭಾರಿಗಳು ತಾವು. ದೇವರು ನಿಮ್ಗೆ ಆರೋಗ್ಯ, ಆಯುಷ್ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಧನ್ಯವಾದಗಳು. ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಸಾಮಾನ್ಯವಾಗಿ ಯಾವುದೇ ರೀತಿಯ ಒಂದು ಕಲಿಕೆಗೆ ತಂದೆ ತಾಯಿಗಳಿಗೊಂದು ಮಾತು ಹೇಳಿದ್ರು, ನಮ್ಮ ಒಂದು ಪದ ಕಲಿಸಿ, ನಮ್ಮ ಒಂದು ಹೆಜ್ಜೆ ಕಲಿಸಿ ಅಂತ. ನಮ್ಮ ಸಂಸ್ಕೃತಿಯನ್ನು ಉಳಿಸೋದು ನಾವೇ ಆಗಬೇಕು. ಅದನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.